are about almost more than 1 year in the successfully system running ಇದೆ. ಓಕೆ, ಹ್ಮ್ ಈ ಸಿಸ್ಟಮ್ ಅಲ್ಲಿ ಒಂದು ಟೋಕನ್ ಡಿಸೈನ್ ಮಾಡಿದ್ದಾರೆ. ಆ ಟೋಕನ್ ನೇಮ್ ಬಂದು LGNS ಅಂತ. ಓಕೆ, ಸೊ ಹ್ಮ್ ಇದು ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಅಲ್ಲಿ ಸಿಸ್ಟಮ್ ವರ್ಕ್ ಆಗೋದು. ಯಾರೋ ಹೇಳ್ತಾರೆ, ಎಲ್ಲರೂ ಬಂದವರೆಲ್ಲ ಈಗ ಸಿಸ್ಟಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬರ್ತಾ ಇರೋರೆಲ್ಲ ಕೂಡ ಡಿಸೆಂಟ್ರಲೈಸ್ಡ್ ಅಂತ ಹೇಳ್ತಾರೆ. ಬಟ್ ಯಾವುದು ಹ್ಮ್ ಕೂಡ ಪ್ರೂವನ್ ಇರಲ್ಲ. ಮತ್ತೆ ನಾರ್ಮಲ್ ಪೀಪಲ್ ಜನಗಳಿಗೆ ಹೌ ಡಿಸೆಂಟ್ರಲೈಸ್ಡ್ ವರ್ಕ್ಸ್ ಅನ್ನೋದು ಕೂಡ ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಲೀಡರ್ಸ್ ಹ್ಮ್ ಯಾವ ತರ ಕನ್ವೆ ಮಾಡ್ತಾರೋ ಅದನ್ನೇ, ಸೊ ಕಾಪಿ ಕ್ಯಾಟ್ ಅದನ್ನೇ ಅವೇರ್ನೆಸ್ ಆಗ್ತಾ ಇದೆ. ಸೊ ಹ್ಮ್ ಈ ಸಿಸ್ಟಮ್ ಒಂದು ಡಿಸೆಂಟ್ರಲೈಸ್ಡ್ ಆಟೋನಮಸ್ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಆಗೋದು. ಅಂದ್ರೆ ಮೀನಿಂಗ್ ಏನು ಅಂದ್ರೆ, ಕ್ರಿಯೇಟರ್ಗೆ ಏನು ಹೋಗ್ಬೇಕು ಆ ಪಾರ್ಟ್ ಹ್ಮ್ ಅಲ್ಲಿ ಮಾತ್ರ ಫಂಡ್ ಹೋಗುತ್ತೆ. ಇನ್ನೆಲ್ಲವೂ ಫಂಡ್ ಕೂಡ ಸೊ ಕಮ್ಯುನಿಟಿಯಿಂದ ಕಮ್ಯುನಿಟಿಗಾಗಿ, ಕಮ್ಯುನಿಟಿಗೋಸ್ಕರನೇ ಸಿಸ್ಟಮ್ ಅಲ್ಲಿ ಶೇರ್ ಆಗ್ತಕ್ಕಂಥದ್ದು. ಓಕೆ, ಸೊ ಓಕೆ ಇಲ್ಲಿ ಯಾವುದೇ ತರದ ಸಿಸ್ಟಮ್ ನ ಜನರೇಟ್ ಮಾಡ್ಕೊಡ್ತೀವಿ, ಟ್ರೇಡ್ ಮಾಡ್ಕೊಡ್ತೀವಿ, ನಾವು ಪ್ರಾಫಿಟ್ ಜನರೇಟ್ ಮಾಡ್ತೀವಿ ಅಂತಕ್ಕಂಥದ್ದಿಲ್ಲ. ಸೊ ಒಂದು ಹ್ಮ್ ಟೋಕನ್, ಒಂದು ಡಿಸೆಂಟ್ರಲೈಸ್ಡ್ ಒಂದು ಟೋಕನ್ ಮಿಂಟಿಂಗ್ ಪ್ರೋಸೆಸ್ ಅಲ್ಲಿ ಸೊ ಹ್ಮ್ ಕಮ್ಯುನಿಟಿಯಿಂದ ನಮಗೆ ಬೆನಿಫಿಟ್ ನ ನಾವು ತಗೊಳ್ತಾ ಹೋಗ್ಬೋದು. ಓಕೆ, ಹ್ಮ್ ಸೊ ಹ್ಮ್ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಸಿಸ್ಟಮ್ ರನ್ ಆಗ್ತಾ ಇರೋದು. ಇದಕ್ಕೆ ಪೇರ್ ಆಗಿ ಅಂದ್ರೆ ಪಾಲಿಗಾನ್ ಡೈ ಇವೆರಡು ಪೇರ್ ಅಲ್ಲಿ ಸೊ ಹ್ಮ್ ಸಿಸ್ಟಮ್ ರನ್ ಆಗ್ತಾ ಇದೆ. ಅಂದ್ರೆ ಇವರು ಕನೆಕ್ಟ್ ಮಾಡ್ಕೊಂಡಿರೋದು ಟೋಕನ್ ಹ್ಮ್ ಪೇರ್ ಆಗಿ ಡೈ ಅಂತ. ಅದು ನಥಿಂಗ್ ಬಟ್ ಅ ಸ್ಟೇಬಲ್ ಕಾಯಿನ್. ಸೊ ನಿಮಗೂ ಕೂಡ ಸಾಕಷ್ಟು ಎಲ್ಲಾ ಎಕ್ಸ್ಚೇಂಜಸ್ ಅಲ್ಲೂ ಕೂಡ ಅದರದ್ದು ಅವೈಲಬಿಲಿಟಿ ಸಿಗುತ್ತೆ. ಓಕೆ, ಹ್ಮ್ ಸೊ ಕಂಪ್ಲೀಟ್ಲಿ ವರ್ಕ್ ಆಗ್ತಕ್ಕಂಥದ್ದು ಡ್ಯಾಪ್ ಮುಖಾಂತರ. ಇದು ಯಾವ್ದೋ ವೆಬ್ಸೈಟ್ ಮಾಡಲ್ ಬೇಸ್ಡ್ ಹ್ಮ್ ಕಾನ್ಸೆಪ್ಟ್ ಅಲ್ಲ. ಇಲ್ಲಿ ಯಾವ್ದೋ ID ಪಾಸ್ವರ್ಡ್ ಸಿಗುತ್ತೆ, ID ಪಾಸ್ವರ್ಡ್ ಬೇಸ್ಡ್ OTP ಬರುತ್ತೆ ಮೇಲಿಗೆ, ವಾರಕ್ಕೊಂದ್ಸಲ ವಿಡ್ರಾಲ್ ಮಾಡ್ಬೇಕು, ಅದು ಏನೂ ಇಲ್ಲ. ಅವರ ಹ್ಮ್ ಫಂಡ್, ಅವರ ಸಿಸ್ಟಮ್ ಕಂಪ್ಲೀಟ್ಲಿ ಎಲ್ಲವೂ ಕೂಡ ಯೂಸರ್ಸ್ ಕಂಟ್ರೋಲೇ ಇರುತ್ತೆ. ಇಲ್ಲಿ ಯಾರೋ ಸಿಸ್ಟಮ್ ಯಾವುದೇ ತರದ ಏನೂ ಕೂಡ ಹೋಲ್ಡಿಂಗ್ ಅನ್ನೋದು ಇಲ್ಲಿ ಇಲ್ಲ. ಓಕೆ, ಹ್ಮ್ ಹ್ಮ್ ಸೊ ಸಿಸ್ಟಮ್ LGNS ಈ ಟೋಕನ್ ಏನಿದೆ, ಲಾಸ್ಟ್ 6 months ಇಂದ ಪಾಲಿಗಾನ್, ಈಗ ಆಲ್ರೆಡಿ ನಾವು ನೋಡ್ತಾ ಇದೀವಿ BSC ಸ್ಕ್ಯಾನ್ ಅಲ್ಲಿ, ಅಂದ್ರೆ BP20 ಲೈಕ್ ಸುಮಾರು ಟೋಕನ್ಸ್ ಮಾರ್ಕೆಟ್ ಅಲ್ಲಿ, ಸಾವಿರಾರು ಟೋಕನ್ಸ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಬಂದಿದೆ. ಓಕೆ, ಹ್ಮ್ ಹ್ಮ್ ಸೊ ಅದೇ ತರ ಪಾಲಿಗಾನ್ ಅಲ್ಲೂ ಕೂಡ ಲಾಸ್ಟ್ 6-7 months ಇಂದ ಸುಮಾರು ಟೋಕನ್ಸ್ ಅದ್ರ ಬ್ಲಾಕ್ ಚೈನ್ ಯೂಸ್ ಮಾಡ್ಕೊಂಡು ಟೋಕನ್ಗಳು ಬಂದಿದೆ. ಓಕೆ, ಹ್ಮ್ ಸೊ ಆಲ್ರೆಡಿ ಯಾವ ತರ ಬಿನಾನ್ಸ್ ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ BEP20, ಅದೇ ತರ ಪಾಲಿಗಾನ್ ಕೂಡ ಯೂಸ್ ಮಾಡ್ಕೊಳ್ತಿದ್ದಾರೆ. ಬಿಕಾಸ್ ಆಫ್ ಲೆಸರ್ ಗ್ಯಾಸ್ ಫೀಸ್ ಅಂಡ್ ಸ್ಪೀಡ್ ಟ್ರಾನ್ಸಾಕ್ಷನ್. ಓಕೆ, ಪಾಲಿಗಾನ್ ನ. ಸೊ ಹೌದು ಈ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಲಾಸ್ಟ್ 6 months ಇಂದ ಈ LGNS ಅಂತಕ್ಕಂಥ ಟೋಕನ್ ಏನಿದೆ, ಟಾಪ್ ಟ್ರೆಂಡಿಂಗ್ ಕಾಯಿನ್ ಅಲ್ಲಿ ಇದೆ ಸರ್. ಓಕೆ, ಪಾಲಿಗಾನ್ ಬ್ಲಾಕ್ ಚೈನ್ ಏನಿಲ್ಲ ಅಂದ್ರೂ ಕೂಡ ಒಂದು 10,000-15,000 ಟೋಕನ್ ಇರ್ಬೋದು. ಅವೆಲ್ಲವೂ ಕೂಡ ಟ್ರೆಡಿಷನಲ್ ಒಂದು ಕಾರ್ಪೊರೇಟ್ ಟೋಕನ್ಸ್ ಇರ್ತವೆ. ಓಕೆ, ಇದು ಆಲ್ದೋ ಇಟ್ ಈಸ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಟೋಕನ್ ಇದ್ರೂ ಕೂಡ ಲಾಸ್ಟ್ 6 months ಇಂದ ನೀವು ಇವತ್ತು ಕೂಡ ಚೆಕ್ ಮಾಡ್ಬೋದು. ನಾನು ಚೆಕ್ ಮಾಡಿ ತೋರಿಸ್ತೀನಿ. ಟಾಪ್ ಟ್ರೆಂಡಿಂಗ್ ಕಾಯಿನ್ ಎವ್ರಿ ಡೇ ಮಿಲಿಯನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಓಕೆ, ಸೊ ಇದು ಆಲ್ರೆಡಿ ನೀವು ಡೆಕ್ಸ್ ಟೂಲ್ ಅಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನೋಡ್ಕೋಬಹುದು. ಓಕೆ, ಇದನ್ನ ನಾವು ಟ್ರೇಡ್ ಮಾಡ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಕ್ವಿಕ್ಸ್ ಆಪ್, ಡಿಸೆಂಟ್ರಲೈಸ್ ಎಕ್ಸ್ಚೇಂಜಸ್ ಅಲ್ಲಿ ಮಾತ್ರ ಈ ಟೋಕನ್ ನಾವು ಕಾಣ್ಲಿಕ್ಕೆ ಸಾಧ್ಯ. ಓಕೆ, ಲೈಕ್ ಟೋಕನ್ ಪಾಕೆಟ್, ಸೇಫ್ ಬಾಲ್, ಟ್ರಸ್ಟ್ ವಾಲೆಟ್, ಮೆಟಾಮಾಸ್ಕ್, ಈ ತರ ಮೋರ್ ದನ್ 270 ವಾಲೆಟ್ಸ್ ಇದೆ. ಓಕೆ, ಆ ವಾಲೆಟ್ಸ್ ಅಲ್ಲಿ ನಾವು ಇದ್ರದ್ದು ಟ್ರೇಡಿಂಗ್ ಮಾಡ್ಬೋದು. ಕ್ವಿಕ್ ಸ್ವಾಪ್ ಅಂತ ಎಕ್ಸ್ಚೇಂಜ್ ನ ಬಳಸ್ಕೊಂಡು ಇದ್ರದ್ದು ಬೈ ಸೇಲ್ ನ ನಾವು ಇಲ್ಲಿ ಮಾಡ್ಬೋದು. ಓಕೆ, ಇದು ಪೇರ್ ಆಗಿರ್ತಕ್ಕಂಥದ್ದು ಡೈ LGNS ಪೇರಿಂಗ್ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಯಾವುದೇ ತರದ ಮನಿ ಗೇನ್ ಪ್ಲಾನಿಂಗ್ ಅಲ್ಲ. ನಾವು ಆಲ್ರೆಡಿ ಹೇಳ್ದೆ, ಇದು ಯಾವ್ದೋ ಟ್ರೇಡಿಂಗ್ ಮಾಡ್ಕೊಡ್ತೀವಿ, ಯಾವ್ದೋ ಆರ್ಬಿಟ್ರೇಜ್ ಟ್ರೇಡಿಂಗೋ ಅಥವಾ ಫೋರೆಕ್ಸ್ ಟ್ರೇಡಿಂಗೋ ಇಲ್ಲ. ಒಂದು ಕಮ್ಯುನಿಟಿ ಟು ಕಮ್ಯುನಿಟಿ ಬೇಸ್ಡ್ ಆಗಿ ಒಂದು ಟೋಕನ್ ಮಿಂಟಿಂಗ್ ಪ್ಲಾನ್ ಅಲ್ಲಿ ಒಂದು ಪ್ರಾಫಿಟಬಲ್, ಒಂದು ವೆರಿ ಅಪ್ಡೇಟೆಡ್ ಟೆಕ್ನಾಲಜಿನ ಇಟ್ಕೊಂಡು ಸಿಸ್ಟಮ್ ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಇದು ಯಾವ ತರ ನಮಗೆ ಬೆನಿಫಿಷಿಯಲ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ 137 ಕಾಂಟ್ರಾಕ್ಟ್ ಇಂದ ಈ ಸಿಸ್ಟಮ್ ರನ್ ಆಗ್ತಿರ್ತಕ್ಕಂಥದ್ದು ಸರ್. ಅಂದ್ರೆ 137 ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅಂದ್ರೆ, ಈ ಸಿಸ್ಟಮ್ ಇಲ್ಲಿ ಯಾವುದೇ ತರದ ಚೇಂಜಸ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಸೊ ಅಂದ್ರೆ ಎವ್ರಿ ಆಲ್ಗರಿದಮ್ ಆಲ್ರೆಡಿ ಸೆಟ್ ಆಗ್ಬಿಟ್ಟಿದೆ. ಓಕೆ, ಡೇಟಾ ಆಲ್ರೆಡಿ ಡಿಪ್ಲಾಯ್ಡ್ ಆಗಿದೆ. ಯಾವ ತರ ಎಲ್ಲಿ ಹೆಂಗೆ ಶೇರ್ ಆಗ್ಬೇಕು ಕಮ್ಯುನಿಟಿಗೆ ಇನ್ ಟರ್ಮ್ಸ್ ಆಫ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ, ಅವ್ನ್ ಶೇರಿಂಗ್ ಪ್ರೊಸೆಸ್ ಯಾವ ತರ ಇಟ್ಟಿದ್ದಾನೆ, ಮಿಂಟಿಂಗ್ ಯಾವ ತರ ಇಟ್ಟಿದ್ದಾನೆ, ಅದೆಲ್ಲವೂ ಡಿಸೈನ್ ಆಲ್ರೆಡಿ ಫಸ್ಟ್ ಡೇ ಇಂದಾನೆ ಡಿಸೈನ್ಡ್ ಆಗಿ ಡಿಪ್ಲೋಯ್ ಆಗಿದೆ. ಅದರಲ್ಲಿ ಯಾವುದೇ ತರದ ಚೇಂಜಸ್ ಇರಲ್ಲ. ಸೊ ಈ ಸಿಸ್ಟಮ್ ರನ್ ಆಗ್ತಿರೋದು ಮೋರ್ ದೆನ್ 137 ಸ್ಮಾರ್ಟ್ ಕಾಂಟ್ರಾಕ್ಟ್ ಮುಖಾಂತರ. ಓಕೆ, ಸೊ ಈ ಟೋಕನ್ ಯಾವುದೇ ಪ್ರೀ ಮೈನ್ ಆಗಿಲ್ಲ. ಅಂದ್ರೆ ಮುಂಚೆನೆ ಆಲ್ರೆಡಿ ಸಪ್ಲೈನ ಫಿಕ್ಸ್ಡ್ ಆಗಿಟ್ಟು, ಲೈಕ್ ಬಿಟ್ ಕಾಯಿನ್ ತರ ಒಂದು ಫಿಕ್ಸ್ಡ್ ಆಲ್ರೆಡಿ ಇದ್ರದ್ದು ಸಪ್ಲೈ ಇದೆ ಅಂತ ಇಲ್ಲ. ಇದು ನಾಟ್ ಅ ಪ್ರೀ ಮೈನ್ ಟೋಕನ್. ಇದು ಎವ್ರಿ ಡೇ ಆಸ್ ಅ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ
ಟೋಕನ್ ಹ್ಮ್ ಮಿಂಟ್ ಆಗ್ತಾ ಹೋಗುತ್ತೆ. ಮಿಂಟ್ ಆಗಿರ್ತಕ್ಕಂಥ ಟೋಕನ್ ನಮಗೆ ಬೆನಿಫಿಷಿಯಲ್ ಆಗಿ ನಮಗೆ ಕೊಡ್ತಾ ಹೋಗ್ತಾನೆ. ಓಕೆ, ಸೊ ಈ ಟೋಕನ್ ಯಾವುದೇ ಎಕ್ಸ್ಚೇಂಜ್ ಅಲ್ಲೂ ಕೂಡ ಮುಂದಿನ ದಿನ ಇದನ್ನ ತರ್ತಕ್ಕಂಥ ಪ್ಲಾನ್ ಇಲ್ಲ ಸರ್. ಇದೆಲ್ಲೂ ಕೂಡ ಲೀಸ್ಟ್ ಆಗಲ್ಲ. ಇದು ಹ್ಮ್ ಓನ್ಲಿ ಇನ್ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಲ್ಲಿ ಮಾತ್ರ ಇದು ಟ್ರೇಡ್ ಆಗ್ತಕ್ಕಂಥದ್ದು. ಯಾಕೆ ಅಂದ್ರೆ ಇದು ಏನಕ್ಕೆ ಇರ್ಬೋದು ಅನ್ನೋದಾದ್ರೆ, ಸೊ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಲ್ಲಿ ಮ್ಯಾನುಪುಲೇಷನ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಹ್ಮ್ ಓಕೆ, ಸೊ ಆ ಉದ್ದೇಶದಿಂದ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಲ್ಲಿ ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಬಿನಾನ್ಸ್ ಅಲ್ಲಿ ಯಾವುದೋ ಒಂದು ಟೋಕನ್ ಇದೆ ಅನ್ಕೊಳ್ಳಿ ಸರ್, ಯಾವುದೇ ಒಂದು ಟೋಕನ್ ಇರಿ. ಸೊ ಹ್ಮ್ ಅಲ್ಲಿ ಏನೇ ನಿಮಗೆ ನಂಬರ್ ಶೋ ಆಗುತ್ತೆ. ಇದು ಯಾವ್ದೋ 1 ಬಿಲಿಯನ್ ಮಾರ್ಕೆಟ್ ಕ್ಯಾಪ್ ಇದೆ ಅನ್ಕೊಳ್ಳಿ, ಯಾವ್ದೋ 20 ಮಿಲಿಯನ್ ಲೈಕ್ ಟ್ರೇಡಿಂಗ್ ವ್ಯಾಲ್ಯೂಮ್ ಅಂತ ತೋರಿಸ್ತಾರೆ. ಅದು ಹ್ಮ್ ನಿಜವಾಗ್ಲೂ ಇದೇನೋ ಇಲ್ಲೋ ಅಂತ ನಮಗೆ ಗೊತ್ತಾಗಲ್ಲ. ನಾವು ಹ್ಮ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಏನ್ ತೋರಿಸುತ್ತೆ ಅದ್ರ ಮುಖಾಂತರ ನಾವು ಟ್ರೇಡ್ ಮಾಡ್ತಾ ಹೋಗ್ತೀವಿ. ಬಿನಾನ್ಸ್ ಅಲ್ಲಿ ಹ್ಮ್ ಫಾರ್ ಎಕ್ಸಾಂಪಲ್ ಅಂದ್ರೆ ಹ್ಮ್ ನಮಗೆ ಅಲ್ಲಿ ಯಾವುದೇ ರೀತಿಯ ಟ್ರಾನ್ಸ್ಪರೆಂಟ್ ಇರಲ್ಲ. ಫಾರ್ ಎಕ್ಸಾಂಪಲ್ ನೀವು ಬಿನಾನ್ಸ್ ಅಲ್ಲಿ ಯಾವ್ದೋ ಟೋಕನ್ ನ ಬೈ ಮಾಡ್ತೀರಾ, ಎಷ್ಟು ಜನ ಬೈ ಮಾಡಿದ್ದಾರೆ, ಸೆಲ್ ಮಾಡಿದ್ದಾರೆ, ಯಾವ ವಾಲೆಟ್ ಅಲ್ಲಿ ಎಷ್ಟಿದೆ, ಏನೂ ಕೂಡ ನಿಮಗೆ ಮಾಹಿತಿ ಸಿಗಲ್ಲ. ಓಕೆ, ಹ್ಮ್ ನಾವೇನೋ ಒಂದು ಎಕ್ಸ್ಚೇಂಜ್ ಬಿಲೀವ್ ಮೇಲೆ ನಾವು ಟ್ರೇಡ್ ಮಾಡ್ತೀವಿ. ಬಟ್ ಅದಕ್ಕೋಸ್ಕರ ಡಿಸೆಂಟ್ರಲೈಸ್ಡ್ ಅಲ್ಲಿ ಏನಾಗುತ್ತೆ, ಯಾವುದೇ ಟೋಕನ್ ಕೂಡ ಏನೇ ಕೂಡ ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್ ಇರುತ್ತೆ. ಲಿಕ್ವಿಡಿಟಿ ಎಷ್ಟಿರುತ್ತೆ, ಬೈಯರ್ಸ್ ಎಷ್ಟಿದ್ದಾರೆ, 24 hours ಎಲ್ಲವೂ ಕೂಡ ಎವ್ರಿಥಿಂಗ್ ನೀವು ಡಿಸೆಂಟ್ರಲೈಸ್ಡ್ ಅಲ್ಲಿ ನೋಡ್ಬೋದು. ಸೊ ಈ ಟೋಕನ್ ಆ ಉದ್ದೇಶದಿಂದ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಲ್ಲಿ ಇದು ರನ್ ಆಗ್ತಕ್ಕಂಥದ್ದು. ಸೊ ನೀವು ಈ ಟೋಕನ್ ನ ಕ್ವಿಕ್ಸ್ ಆಪ್ ಅಲ್ಲಿ ಬೈ ಅಂಡ್ ಸೆಲ್ ಕೂಡ ಮಾಡಬಹುದು. ಓಕೆ, ಸೊ ಹ್ಮ್ LGNS ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಟೋಕನ್ ಆಲ್ರೆಡಿ ಹೇಳಿದೆ ಟಾಪ್ ಟ್ರೆಂಡಿಂಗ್ ಕಾಯಿನ್ ಲಾಸ್ಟ್ 6 months ಇಂದ ಅಂತ. ಓಕೆ, ಹ್ಮ್ ಅಂಡ್ ಎಲ್ಲರಿಗೂ ಇಂಪಾರ್ಟೆಂಟ್ ಬರೋದೇನು ಅಂದ್ರೆ ಸರ್, ಮಾರ್ಕೆಟ್ ಅಲ್ಲಿ ಬಿಲೀವ್ ಇಲ್ಲ. ಓಕೆ, ಟೋಕನ್ ಅಂದ ತಕ್ಷಣ, ಕಾಯಿನ್ ಅಂದ ತಕ್ಷಣ ನಾನು ನೋಡಿದೀನಿ, ಗೊತ್ತಿದೆ ಅಂದ್ರೆ ಹ್ಮ್ ಜನಕ್ಕೆ ಎಲ್ಲಿ ಯಾವ ಟೋಕನ್ ನಾವು ಬೈ ಮಾಡ್ಬೇಕು, ಸೆಲ್ ಮಾಡ್ಬೇಕು, ಅಥವಾ ಎಲ್ಲಿ ಬೈ ಮಾಡಿದ್ರೆ ಅದ್ರ ಲಿಕ್ವಿಡಿಟಿ ಎಷ್ಟಿದೆ. ಫಾರ್ ಎಕ್ಸಾಂಪಲ್ ಟೋಕನ್ ನಾನು ಎಷ್ಟೋ ಟೋಕನ್ ಬೈ ಮಾಡ್ತೀನಿ, ನಾಳೆ ದಿನ ಆ ಸಿಸ್ಟಮ್ ಅಲ್ಲಿ ಆ ಕಾಯಿನ್ ಬ್ಯಾಕಪ್ ಅಲ್ಲಿ ಲಿಕ್ವಿಡಿಟಿನೇ ಇಲ್ಲ ಅಂದ್ರೆ ನಾವು ಸೆಲ್ ಮಾಡ್ಲಿಕ್ಕೆ ಆಗುತ್ತಾ? ಆಗಲ್ಲ. ಓಕೆ, ಹೌದು ಸೊ ಹ್ಮ್ ಇಲ್ಲಿ ಈ ಟೋಕನಿನ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಸರ್, ಎವ್ರಿ ಡೇ ಲಿಕ್ವಿಡಿಟಿ 2 to 3 million, 4 million, 10 million ತನಕ ಲಿಕ್ವಿಡಿಟಿ ಆಡ್ ಆಗ್ತದೆ. ಹ್ಮ್ ಹ್ಮ್ ಇವತ್ತಿನ ಹ್ಮ್ ಪ್ರೆಸೆಂಟ್ ನೋಡೋದಾದ್ರೆ 150 ಮಿಲಿಯನ್ ಲಿಕ್ವಿಡಿಟಿ ಇದೆ. ಅಂದ್ರೆ ಹ್ಮ್ ಸಿಸ್ಟಮ್ ಯಾರೇ ಕೂಡ ವಿಡ್ರಾ ಮಾಡ್ತಾರೆ ಅಂದ್ರೂ ಕೂಡ ಹ್ಮ್ ನಿಯರ್ ಅಬೌಟ್ ಒಂದು ಮೋರ್ ದನ್ 1000 CR ಇನ್ ಟರ್ಮ್ಸ್ ಆಫ್ INR ಅಲ್ಲಿ ಹೇಳೋದಾದ್ರೆ ಹ್ಮ್ 1000 CR ಲಿಕ್ವಿಡಿಟಿ ಇದೆ. ಅದು ನಾನು ಹ್ಮ್ ಯಾವ್ದೋ ಹ್ಮ್ ನಂಬರ್ನ ನಿಮಗೆ ವೆಬ್ಸೈಟ್ ಅಲ್ಲೋ ಯಾವ್ದೋ ನಂಬರ್ನ ಶೋ ಮಾಡೋದಲ್ಲ. ನೀವು ಹ್ಮ್ ಡೆಕ್ಸ್ ಟೂಲ್ ಅಂದ್ರೆ ಕಂಪ್ಲೀಟ್ ಬ್ಲಾಕ್ ಚೈನ್ ಅಲ್ಲೇ ಅದು ಶೋ ಆಗ್ತಕ್ಕಂಥದ್ದು. ಡೈಲಿ $50,000, $60,000, $1,00,000ನ ಒಬ್ಬೊಬ್ಬ ಪರ್ಸನ್ ಬೈ ಸೆಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಅಷ್ಟು ಆಲ್ರೆಡಿ ಒಂದು ಸೆಟಲ್ ಆಗಿದೆ ಟೋಕನ್. ಇದ್ಯಾವುದೋ ಈಗ ಬಿಗಿನಿಂಗು ಕಂಪ್ಲೀಟ್ ಮ್ಯಾನುಪುಲೇಟ್ ಆಗುತ್ತೆ ಲೈಕ್ ಆ ತರ ಇಲ್ಲ. ಸೊ ಹ್ಮ್ ಡೈಲಿ ಈಗಿರೋ ನಾವು ವೇರಿಯೇಷನ್ ನೋಡೋದಾದ್ರೆ $0.1 ಇಂದ $0.3 ತನಕ ಎವ್ರಿ ಡೇ ಅಪ್ಸ್ ಡೌನ್ ಆಗ್ತಾ ಇದೆ. ಅಂದ್ರೆ ಮೋರ್ ದ್ಯಾನ್ 7 lakh ಯೂಸರ್ಸ್ ಬಂದ್ರೂ ಕೂಡ ಒಂದು ಸ್ಟೆಬಿಲಿಟಿ ಮೇಂಟೈನ್ ಮಾಡಿದೆ. ಯಾವುದೇ ಒಂದು ಟೋಕನ್ ಒಂದು ಸಸ್ಟೈನೇಬಲ್ ಆಗ್ಬೇಕು ಅಂದ್ರೆ ಒಂದು ಯೂಸರ್ಸ್ ಮೇಂಟೈನ್ ಆಗ್ಬೇಕು ಅಂಡ್ ದೆನ್ ಲಿಕ್ವಿಡಿಟಿ ಮೇಂಟೈನ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಬರೀ ಬೈಯರ್ಸೇ ಬಂದ್ರು ಅನ್ಕೊಳ್ಳಿ ಸರ್, ಒನ್ ಫೈನ್ ಡೇ ಅದೇನಾಗುತ್ತೆ, ರಿವರ್ಸ್ ಆಗಿ ಸೆಲ್ಲರ್ಸ್ ಕಡೆ ವಾಲ್ ಬಿಡುತ್ತೆ. ಬರೀ ಹ್ಮ್ ಸೆಲ್ಲರ್ಸ್ ಸೆಲ್ ಮಾಡ್ತಾ ಹೋದ್ರು ಅಂದ್ರೆ ಟೋಕನ್ ಗೆ ಯಾವುದೇ ತರ ವ್ಯಾಲ್ಯೂ ಇರಲ್ಲ. ಓಕೆ, ಅದು ಲೈಕ್ ಹೌದು ಡಿಪ್ರಿಶಿಯೇಟ್ ಅಂದ್ರೆ ಡೌನ್ ಆಗ್ತಾನೆ ಹೋಗುತ್ತೆ. ಬಟ್ ಹ್ಮ್ ಇಲ್ಲಿ ಅದದ್ದು ಸಸ್ಟೈನಬಿಲಿಟಿ, ಆ ಸ್ಟೆಬಿಲಿಟಿನ ಆಲ್ರೆಡಿ ಸಿಸ್ಟಮ್ ತಗೊಂಡಿದೆ ಆ ಮೊಮೆಂಟಮ್ ಅಲ್ಲಿ. ಅಂದ್ರೆ ಈಗ ಏನಾಗುತ್ತೆ, ಒಂದು ಸ್ಟೆಬಿಲಿಟಿ ಬೇಸಿಸ್ ಮೇಲೆ ಅದು ಅಪ್ರಿಸಿಯೇಷನ್ ನಾವು ತಗೊಳ್ತಾ ಹೋಗ್ಬೋದು. ಸೊ ಇದ್ರದ್ದು ಲಿಕ್ವಿಡಿಟಿ ಬಂದು 140 ಮಿಲಿಯನ್ ಇದೆ, ನಿಯರ್ ಅಬೌಟ್ 150 ಮಿಲಿಯನ್ ಇದೆ. ಅದನ್ನು ನಾನು ಡೆಸ್ಕ್ ಸ್ಕ್ರೀನ್ ಅಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, ಒಂದ್ ಹ್ಮ್ ನಿಮಿಷ. ಓಕೆ, ಸೊ ಈ ಸಿಸ್ಟಮ್ ವರ್ಕ್ ಆಗ್ತಕ್ಕಂಥದ್ದು ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ ಅಲ್ಲಿ ಲೈಕ್ ಟೋಕನ್ ಪ್ಯಾಕೆಟ್, ಸೇಫ್ ವಾಲ್, ಬಿಟ್ಗೆಟ್ ವಾಲೆಟ್, ಎನಿ ಡಿಸೆಂಟ್ರಲೈಸ್ಡ್ ವಾಲೆಟ್ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ. ಓಕೆ, ಸೊ ಇಲ್ಲಿ ಸಿಸ್ಟಮ್ ಯಾವ ತರ, ಇಲ್ಲಿ ಯಾವ್ದು ಒರಿಜಿನಲಿ ನಮಗೆ ಪ್ಲಸ್ ಪಾಯಿಂಟ್ಸ್ ಯಾವ್ದು, ಸೊ ನಾವ್ ಯಾಕೆ ಈ ಸಿಸ್ಟಮ್ ನ ವರ್ಕ್ ಮಾಡಕ್ ಶುರು ಮಾಡಿದ್ದು ಅನ್ನೋದಾದ್ರೆ, ಇಲ್ಲಿ ಯಾವುದೇ ತರದ ಪ್ಯಾಕೇಜಸ್ ಇಲ್ಲ ಸರ್. ಓಕೆ, ನಾವು ಹ್ಮ್ 100 ಮಲ್ಟಿಪಲ್ಸ್ ಆಫ್ $100 ಹಾಕ್ಬೇಕು, $500 ಹಾಕ್ಬೇಕು, ಏನು ಇಲ್ಲ. ವಿತ್ ಇನ್ ಬರೀ ಒಂದು LGNS ಇಂದ ಇವತ್ತಿನ ಪ್ರೈಸ್ ಬಂದು ಅರೌಂಡ್ $17 ಟ್ರೇಡ್ ಆಗ್ತಾ ಇದೆ. ಓಕೆ, ಒಂದು 3-4 ಹ್ಮ್ ಡೇಸ್ ಬಿಫೋರ್ $14 ಇತ್ತು. ಸೊ ಇದು $80 ನ ಟಚ್ ಮಾಡಿ, ನಿಯರ್ ಅಬೌಟ್ $75 ನ ಟಚ್ ಮಾಡಿ ಈಗ $18 ಗೆ ಟ್ರೇಡ್ ಆಗ್ತಾ ಇದೆ. ಸೊ ಅದು ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಯಾವುದೇ ತರದ ಜಾಯ್ನಿಂಗ್ ಪ್ಯಾಕೇಜ್ ಇಲ್ಲ. ಈ ಕ್ಯಾನ್ ಸ್ಟಾರ್ಟ್ಸ್ ವಿತ್ ಮಿನಿಮಮ್ ಒಂದು $20, $30 ವಿತ್ 1 LGNS ಕೂಡ ಅವರು ಸ್ಟೇಕ್ ಮಾಡಬಹುದು. ಓಕೆ, ಇಲ್ಲಿ ಹ್ಮ್ ನಿಮ್ಮ ಫಂಡಿಗೆ ಯಾವುದೇ ರೀತಿಯ ಲಾಕಿಂಗ್ ಪೀರಿಯಡ್ ಇಲ್ಲ ಸರ್.
ಫಾರ್ ಎಕ್ಸಾಂಪಲ್ ನೀವೇನ್ ಇಲ್ಲಿ ಸ್ಟೇಕಿಂಗ್ ಮಾಡ್ತೀರಾ, ಇಲ್ಲಿ ಸ್ಟೇಕಿಂಗ್ ಪ್ಲಾನ್ ಅಲ್ಲಿ ಏನ್ ಸ್ಟೇಕ್ ಮಾಡ್ತೀರಾ, ಎನಿ ಟೈಮ್ ಯಾವಾಗ ಬೇಕಾದ್ರೂ ಕೂಡ ವಿತಿನ್ ಅ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನೀವು ವಿಡ್ರಾ ಮಾಡ್ಕೋಬಹುದು. ಇಲ್ಲಿ ಯಾವುದೇ ರೀತಿಯ ಲಾಕಿಂಗ್ ಪೀರಿಯಡ್ ಇಲ್ಲ. ಅಂದ್ರೆ ಬೇರೆ ಪ್ಲಾನ್, ಸ್ಟೇಕಿಂಗ್ ಪ್ಲಾನ್ ಅಥವಾ ನಾವೆಲ್ಲ ಏನ್ ನೋಡಿದೀವಿ, ಅಲ್ಲಿ ಏನಾಗ್ತಿರುತ್ತೆ, ಒಂದು ನಾವು ಮಾಡಿರ್ತಕ್ಕಂಥ ಟೋಕನ್ ಸ್ಟೇಕಿಂಗ್ ಮಾಡಿರ್ತೀವಿ ಅಂದ್ರೆ ಅದು ಲಾಕ್ ಆಗುತ್ತೆ. ಓಕೆ, ಸೊ ನಾವು ಅಂದ್ರೆ ನಮ್ಮ ಫಂಡು ಅಲ್ಲಿ ಲಾಕ್ ಆದಂಗೆ. ಅವ್ರೇನ್ 200 ಡೇಸ್ ಕೊಡ್ತೀನಿ, 300 ಡೇಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅಲ್ಲಿ ತನಕ ನಾವು ಅಲ್ಲಿಂದ ಏನ್ ಬರುತ್ತೆ ಅದನ್ನ ನಾವು ತಗೊಳ್ತಾ ಹೋಗ್ಬೇಕು, ಬಿಟ್ರೆ ನಮ್ಮ ಫಂಡು ನಮ್ಮ ಕಂಟ್ರೋಲ್ ಇರಲ್ಲ. ಬಟ್ ಇಲ್ಲಿ ಸೊ ನಿಮಗೆ ಏನು, ನಿಮ್ದು ಏನ್ ಟೋಕನ್ ಇರುತ್ತೆ, ನೀವೇನ್ ಸ್ಟೇಕ್ ಮಾಡಿರ್ತೀರಾ, ಅಟ್ ಎನಿ ಮೂಮೆಂಟ್ ಆಫ್ ಟೈಮ್ ನೀವು ವಿಡ್ರಾಲ್ ಮಾಡ್ಕೋಬಹುದು. ಓಕೆ, ಸೊ ಯಾರಿಗೂ ವೇಟ್ ಮಾಡಬೇಕು, ರಿಕ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಇಮಿಡಿಯೇಟ್ಲಿ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅದು ಅಮೌಂಟ್ USDT ಆಗಿ ನೀವು ಕನ್ವರ್ಟ್ ಮಾಡಬಹುದು. ಓಕೆ, ಸೊ 0 ಡೇ ಸ್ಟೇಕಿಂಗ್ ಅಂದ್ರೆ ಯಾವುದೇ ರೀತಿಯ ಕಂಡೀಷನ್ ಇಲ್ಲ. ಸೊ ಅಂದ್ರೆ ಲೈಕ್ 200 ಡೇಸ್ ಲಾಕಿಂಗ್ ಇರುತ್ತೆ, 300 ಡೇಸ್ ಲಾಕಿಂಗ್ ಇರುತ್ತೆ, ಆತರ ಯಾವುದು ಇಲ್ಲ. ಇಲ್ಲಿ ಯಾವುದೇ 2x 3x 5x ಪ್ಲಾನ್ ಅಲ್ಲ, ಯಾವುದು ಕ್ಯಾಪಿಂಗ್ ಇಲ್ಲಿ ಇಲ್ಲ. ಓಕೆ, ಸೊ ಒಂದು ಕನ್ಸಿಸ್ಟೆನ್ಸಿ ರಿಟರ್ನ್ ನಾವು ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಲ್ಲಿ ಯಾವುದು ಮಿನಿಮಮ್ ಇಷ್ಟೇ, ಯಾವುದು ಅಡ್ಮಿನ್ ಚಾರ್ಜ್ ಅಥವಾ ಮಿನಿಮಮ್ ನಿಮ್ದು ಇಷ್ಟ ಆದ್ಮೇಲೆ ವಿಡ್ರಾಲ್ ಮಾಡಬೇಕು, ಅದು ಯಾವುದೇ ತರದ ಕಂಡೀಷನ್ಸ್ ಇಲ್ಲ. ಇಲ್ಲಿ ಯಾವುದು ರಿನಿವಲ್ ಆತರ ಏನು ಇಲ್ಲ. ನೋ ವಿಡ್ರಾಲ್ ಮೆಕ್ಯಾನಿಸಮ್, ಆಲ್ರೆಡಿ ಹೇಳಿದೆ, ಯಾವುದು ಟೈಮ್ ಲಿಮಿಟ್, OTP ಅದು ಯಾವುದು ಕೂಡ ಇಲ್ಲ. ಸೊ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಸರ್, ನಾವು ಆಲ್ರೆಡಿ ಫಸ್ಟ್ ಪ್ಲಾನ್ ಶುರು ಹಾಕಿನ ಮುಂಚೆ ಹೇಳಿದೆ, ಇದು ಇನ್ವೆಸ್ಟರ್ ಓರಿಯೆಂಟೆಡ್. ಒಂದು ನೆಟ್ವರ್ಕರ್ಗೂ ಈ ಸಿಸ್ಟಮ್ ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿದೆ, ಬಟ್ ಆಸ್ ಅ ಪ್ರಯಾರಿಟಿ ಇನ್ವೆಸ್ಟರ್ಗೆ ವೆರಿ ಬ್ಯೂಟಿಫುಲ್ ಪ್ಲಾನ್ ಅಂತಾನೆ ಹೇಳ್ಬೋದು. ಅವ್ರ ಫಂಡು ಇಲ್ಲಿ ಯಾವುದೇ ರೀತಿಯ ನೆಟ್ವರ್ಕ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಅವ್ರಿಗೆ ಬರ್ತಕ್ಕಂಥ ಮಿಂಟಿಂಗ್ ಪ್ರಾಫಿಟ್ ಮೇಲೆ, ಟೋಕನ್ ಮೇಲೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹೊರತಾಗಿ. ಸೊ ಅವ್ರ ಫಂಡ್, ಫಾರ್ ಎಕ್ಸಾಂಪಲ್ ಬೇರೆ ಪ್ಲಾನ್ ಅಲ್ಲಿ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಬೇರೆ ಪ್ಲಾನ್ ಅಲ್ಲಿ ಏನಾಗುತ್ತೆ, ಒಂದ್ ನಿಮಿಷ. ಸೊ ನಾವೇನೋ ಫಾರ್ ಎಕ್ಸಾಂಪಲ್ ಒಂದು $100 ಸಿಸ್ಟಮ್ ಇನ್ಪುಟ್ ಮಾಡ್ತಾ ಇದೀವಿ ಅಂದ್ರೆ, ಒಂದು $10 ಲೈಕ್ ಅವರು ಏನ್ ಮಾಡ್ತಿದ್ರು, $10 ರೆಫರಲ್ ಅಂತ ಹೋಗ್ತಾ ಇತ್ತು, ಒಂದು $10 ರಿವಾರ್ಡ್ ಅಂತ ಹೋಗ್ತಾ ಇತ್ತು, ಒಂದು $10 ಈ ತರ $100 ಅಲ್ಲಿ 30 to 40% ಆಫ್ ದ ಫಂಡ್ ಇಮಿಡಿಯೇಟ್ಲಿ ನೆಟ್ವರ್ಕ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು. ಓಕೆ, ಸೊ ಇನ್ನು ಉಳಿದಿರ್ತಕ್ಕಂಥ 50% ಅಲ್ಲಿ ಯಾವುದೇ ರೀತಿಯ ಅಂದ್ರೆ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಯಾವ ಸಿಸ್ಟಮ್ ರನ್ ಆಗ್ಲಿಕ್ಕೆ ಆಗಲ್ಲ. ಓಕೆ, ಬಟ್ ಇಲ್ಲಿ ಆ ತರ ಪ್ಲಾನ್ ಇಲ್ಲ. ನಾವೇನ್ ಸಿಸ್ಟಮ್ ಇನ್ವೆಸ್ಟರ್ದು ಅವ್ರೇನ್ ಇನ್ಪುಟ್ ಮಾಡ್ತಾರೆ, ಸ್ಟೇಕ್ ಮಾಡ್ತಾರೆ, ಅದರಿಂದ ಯಾವುದೇ ರೀತಿಯ ಡಿಸ್ಟ್ರಿಬ್ಯೂಟ್ ಇಲ್ಲೇ ಆಗಲ್ಲ. ಅಟ್ ಎನಿ ಮೂಮೆಂಟ್ ಆಫ್ ಟೈಮ್ ಅವರು ವಿತಿನ್ ಅ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅವರು USDT ಅದನ್ನ ಕನ್ವರ್ಟ್ ಮಾಡಬಹುದು. ಓಕೆ, ಸೊ ಈ ಸಿಸ್ಟಮ್ಗೆ ನಾವು ಯಾವ ತರ ಬೆನಿಫಿಟ್ ಇಲ್ಲಿದೆ ಅಂದ್ರೆ, ಇಲ್ಲಿ 2 ಟೈಪ್ಸ್ ಆಫ್ ಬೆನಿಫಿಟ್ ಇದೆ. ಆಸ್ ಎ ವರ್ಕಿಂಗ್ ಪಾರ್ಟ್ ಆಗಿ ಕೂಡ ಬರ್ಬೋದು. ಸೊ ನಾನ್ ವರ್ಕಿಂಗ್ ಆಸ್ ಎ ಇನ್ವೆಸ್ಟರ್ ಆಗಿ ಕೂಡ ಈ ಸಿಸ್ಟಮ್ ಇಂದ ನಾವು ಇದರದ ಬೆನಿಫಿಟ್ ನ ನಾವು ತಗೋಬಹುದು. ಓಕೆ, ಸೊ ಸೊ ಈ ಸಿಸ್ಟಮ್ ಅಲ್ಲಿ ಹೆಂಗೆ ಅಂದ್ರೆ ಸರ್, ಇಲ್ಲಿ ಫಂಡ್ ಯಾವುದು ಕೊಡಲ್ಲ. ನೀವು USDT ಕೊಡಿ, USDT ಕೊಡ್ತೀನಿ, ಸೊ ಆ ತರ ಸಿಸ್ಟಮ್ ಅಲ್ಲ. ಫಾರ್ ಎಕ್ಸಾಂಪಲ್ ಯಾವ ತರ ಅಂತಂದ್ರೆ, ಇಲ್ಲಿ ನೀವು ಇವತ್ತಿನ ಫಾರ್ ಎಕ್ಸಾಂಪಲ್ ಒಂದು LGNS ಬಂದು ಅರೌಂಡ್ $17 ಇದೆ ಅನ್ಕೊಳ್ಳಿ. ಓಕೆ, ಸೊ ನೀವು ಎಷ್ಟು ಟೋಕನ್ ನ ಬೈ ಮಾಡಿ ಸ್ಟೇಕ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ 100 LGNS ನ ನೀವು 100 LGNS ನ ನೀವು ಬೈ ಮಾಡಿದ್ರಿ. ಸೊ 100 LGNS ನ ನೀವು ಸ್ಟೇಕ್ ಮಾಡ್ತೀರಾ ಅಂತಂದ್ರೆ ನಿಮಗೆ ರಿಟರ್ನ್ ಸಿಗ್ತಕ್ಕಂಥದ್ದು ಇನ್ ಟರ್ಮ್ಸ್ ಆಫ್ LGNS ಅಲ್ಲೇ. ಓಕೆ, ಸೊ ನೀವಿಲ್ಲಿ ಸ್ಟೇಕಿಂಗ್ ಪ್ಲಾನ್ ಅಲ್ಲಿ ಬರ್ತೀರಾ ಅಂದ್ರೆ, ಸೊ ಇಲ್ಲಿ ಎವ್ರಿ ಡೇ 3 ಟೈಮ್ಸ್ ಯು ವಿಲ್ ಗೆಟ್ ಅ ಟೋಕನ್ ಸರ್. ಪ್ರತಿದಿನ 3 ಸಲ ನಿಮಗೆ ಪೇಮೆಂಟ್ ಆಗುತ್ತೆ. 3 ಟೈಮ್ಸ್ ಕೂಡ ಕಾಂಪೌಂಡಿಂಗ್ ಆಗುತ್ತೆ. ಎವ್ರಿ ಟೈಮು ನೀವು ಏನು ಟೋಕನ್ ನ ಸ್ಟೇಕ್ ಮಾಡಿರ್ತೀರಾ, ಫಾರ್ ಎಕ್ಸಾಂಪಲ್ 100 ಟೋಕನ್ ನ ಸ್ಟೇಕ್ ಮಾಡಿದೀರಾ ಅಂದ್ರೆ ಎವ್ರಿ 8 hours ಗೆ ನಿಮಗೆ 0.2 ಇಂದ 0.4% ತನಕ ನಿಮಗೆ ಟೋಕನ್ ಬರುತ್ತೆ, ಮಿಂಟ್ ಆಗುತ್ತೆ. ಸೊ ಅದು ಎವ್ರಿ ಡೇ ಕಾಂಪೌಂಡಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ನಿಮಗೆ 1 ಟೋಕನ್ ಜನರೇಟ್ ಆಯ್ತು, ಮಿಂಟ್ ಆಯ್ತು, 101 ಟೋಕನ್ ನಿಮ್ದು ಸಿಸ್ಟಮ್ ಅಲ್ಲಿ ಇದೆ. ನೆಕ್ಸ್ಟ್ ಡೇ 101 ಟೋಕನ್ ಗೆ ನಿಮಗೆ 1% ಬರುತ್ತೆ. ಅಂದ್ರೆ ಎವ್ರಿ ಡೇ ಕಾಂಪೌಂಡಿಂಗ್ ಆಗುತ್ತೆ. ನೆಕ್ಸ್ಟ್ ಡೇ 102 ಟೋಕನ್ ಆಗಿರುತ್ತೆ, ಅದಕ್ಕೆ ನಿಮಗೆ ಇಂಟ್ರೆಸ್ಟ್. ಈ ತರ ನಿಮಗೆ ಎವ್ರಿ ಡೇ ಕಾಂಪೌಂಡಿಂಗ್ ಇಂಟ್ರೆಸ್ಟಿಂಗ್ ತರ ನಿಮಗೆ ಟೋಕನ್ ಜನರೇಟ್ ಆಗ್ತಾ ಹೋಗುತ್ತೆ, ಮಿಂಟಿಂಗ್ ಆಗ್ತಾ ಹೋಗುತ್ತೆ. ಕ್ಲಿಯರ್ ಸರ್? ಒಂದು ನಿಮಿಷ ಪಪ್ಪ ಅವರೇ, ಒಂದು ನಿಮಿಷ ರಾಜೇಂದ್ರ ಅವರೇನೋ ಒಂದು ರಾಜೇಂದ್ರ ಅವರೇ ಹೇಳಿ ಸರ್. ಹೇಳಿ. ಆಯ್ತಾ ಕೆಲಸ? ಒಂದ್ ನಿಮಿಷ ಓಕೆ, ಕ್ಯಾಶ್ ಕೊಟ್ಟು ಇಲ್ಲ ಅವ್ರಿಗೆ ಫೋನ್ ಮಾಡ್ಕೊಂಡು ಅವ್ರು ಫೋನ್ ಮಾಡ್ಕೊಟ್ರೆ ಅವ್ರಿಗೆ ಗೊತ್ತಿಲ್ಲ. ಏನ್ ಹೇಳಿದ್ರು ಅವರು? ಬಿಸಿ ಇದೀನಲ್ಲ ನಾನು.
ಆಗ್ಲಿಂದಾನು ಬಿಸಿ ಇದ್ದೀನಿ. ನಾನು ಹೇಳೋದಾದ್ರೆ ಹೊರಟೋಗಿ ಅಂತ ಹೇಳ್ಬಿಟ್ಟು ಇಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಸರ್ ಒಂದ್ ನಿಮಿಷ. ಪ್ಯಾಕೇಜಸ್ ಇಲ್ಲ. ಓಕೆ, ನಮಗೆ ಎಷ್ಟು ಸಾಧ್ಯನೋ ಅಷ್ಟು LGNS ನ ನಾವು ಬೈ ಮಾಡಿ ಆ LGNS ಟೋಕನ್ ನಾವು ಸ್ಟೇಕ್ ಮಾಡೋದ್ರಿಂದ ಪ್ರತಿ 8 ಗಂಟೆಗೆ ನಮಗೆ 0.2 ಇಂದ 0.4% ಆಫ್ ಅ ಟೋಕನ್ ನಮಗೆ ಎವ್ರಿ 8 ಅವರ್ಸ್ಗೆ ಮಿಂಟ್ ಆಗಿ ನಮಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಯಾವ ತರ ಅಂದ್ರೆ ನಾವು 100 ಟೋಕನ್ ನ ಬೈ ಮಾಡಿ, ಸೊ ನಾವು LGNS ನ ಬೈ ಮಾಡಿ ಸ್ಟೇಕ್ ಮಾಡ್ತೀವಿ ಅಂದ್ರೆ ಪ್ರತಿ 8 ಗಂಟೆ ಅಂದ್ರೆ ದಿನದಲ್ಲಿ 3 ಸಲ ನಮಗೆ ಪೇಮೆಂಟ್ ಆಗುತ್ತೆ ಆನ್ ಆನ್ ಅವರೇಜ್ 1%. ಓಕೆ, ಸೊ 1% ಆಫ್ ಅ ಟೋಕನ್ ಎವ್ರಿ ಡೇ ನಮಗೆ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು 100 ಟೋಕನ್ ಹಾಕಿದೀವಿ, ನಾಳೆ ದಿನ ನಮಗೆ 101 ಟೋಕನ್ ಆಗುತ್ತೆ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಡೇ ಬರ್ತಕ್ಕಂಥದ್ದು 101 ಟೋಕನ್ಗೆ 1%, ಅಂದ್ರೆ ಎವ್ರಿ ಡೇ ಈ ತರ ನಿಮಗೆ ಆಟೋ ಕಾಂಪೌಂಡಿಂಗ್ ಅಲ್ಲಿ ಸೊ ನಮಗೆ ಟೋಕನ್ ಮಿಂಟ್ ಆಗಿ ನಮಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಪ್ರಿನ್ಸಿಪಲ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಅಟ್ ಎನಿ ಮೂಮೆಂಟ್ ಆಫ್ ಟೈಮ್ ಯಾವುದೇ ಸೆಕೆಂಡ್ ಅಲ್ಲಿ ಬೇಡ ಅಂತಂದ್ರೆ ಇಮಿಡಿಯೇಟ್ಲಿ ನಾವು ವಿಡ್ರಾಲ್ ಮಾಡಬಹುದು. ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ. ಓನ್ಲಿ ದ ಕಂಡೀಷನ್ ಇಸ್ ಫಸ್ಟ್ 16 ಅವರ್ಸ್ ಅಂದ್ರೆ ನಾವೇನ್ ಸ್ಟೇಕ್ ಮಾಡ್ತೀವಿ 16 ತಾಸು ಆದ್ಮೇಲೆ ಎನಿ ಟೈಮ್ ನಾವು ವಿಡ್ರಾಲ್ ಮಾಡ್ಕೋಬಹುದು. ಯಾವುದೇ ತರದ ಕಂಡೀಷನ್ಸ್ ಇಲ್ಲ ಸರ್. ಓಕೆ, ಸೊ ಅದು ವಾರ್ಮಿಂಗ್ ಪೀರಿಯಡ್ ಅಂತ ಇರುತ್ತೆ, ಅಲ್ಲಿ ಅಷ್ಟಕ್ಕೆ ಮಾತ್ರ ಅದು ಹೋಲ್ಡ್ ಆಗುತ್ತೆ. ಅದಾದ್ಮೇಲೆ ಯಾವಾಗ ಬೇಕಾದ್ರೂ ಕೂಡ ಅಟ್ ಎನಿ ಅಮೌಂಟ್, ಇಷ್ಟೇ ಅಮೌಂಟ್ ಅಂತ ಯಾವುದೂ ಕಂಡೀಷನ್ಸ್ ಇಲ್ಲ, ನಾವು ವಿಡ್ರಾಲ್ ಮಾಡ್ಕೋಬಹುದು. ಓಕೆ, ಥ್ರೂ ರೆಫರಲ್ ಅಲ್ಲಿ ಒಂದು ಬ್ಯೂಟಿಫುಲ್ ಪ್ಲಾನ್ ನ ಡಿಸೈನ್ ಮಾಡಿದ್ದಾರೆ. ಸ್ಪೈಡರ್ ವೆಬ್ ರಿವಾರ್ಡ್ಸ್ ಅಂತ ಹೇಳ್ತೀವಿ, ಡಾವ್ ಒಂದ್ ರಿವಾರ್ಡ್ಸ್ ಅಂತ ಸೆಕೆಂಡ್. ಹೇಳ್ತೀವಿ. ಈಗ ನಾವ್ ಎಷ್ಟೇ ಬೇಕಿದ್ರು ಮತ್ತೆ ಕಾಂಪೌಂಡ್ ಇನ್ವೆಸ್ಟ್ ಮಾಡ್ಬೋದಾ? ರೀಇನ್ವೆಸ್ಟ್ ಮಾಡ್ಬೋದಾ ಮತ್ತೆ ಅದನ್ನ? ಹೌದು, ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ವಿಡ್ರಾಲ್ ಮಾಡ್ಲಿಲ್ಲ ಅಂತಂದ್ರೆ ಮಾಡ್ಲಿಲ್ಲ ಅದನ್ನ ನಾನೀಗ. ಅದಕ್ಕೆ ಎಷ್ಟು ಬೇಕಾದ್ರೂ ನೀವು ಫಾರ್ ಎಕ್ಸಾಂಪಲ್ ಇವತ್ತು $100 ಫಾರ್ ಎಕ್ಸಾಂಪಲ್ 100 ಟೋಕನ್ ನ ಬೈ ಮಾಡಿದೀರಾ, ಓಕೆ, ಸ್ಟೇಕಿಂಗ್ ಬಿಟ್ಟಿದ್ದೀರಾ ಅನ್ಕೊಳ್ಳಿ ಸರ್. ಹ್ಮ್ ನಿಮಗೆ ಒಂದು 10-15 ಡೇಸ್ ಆದ್ಮೇಲೆ ಇನ್ನೂ ಅದಕ್ಕೆ ಟಾಪ್ ಅಪ್ ಮಾಡ್ಬೇಕು ಅಥವಾ ಮಾಡ್ಬೇಕು ಅಂದ್ರೆ ಅವತ್ತಿನ ಪ್ರೈಸ್ ಏನಿರುತ್ತೆ LGNS, ಆ ಟೋಕನ್ ನ Okay, ಬೈ ಮಾಡಿ ಅಗೇನ್ ನಿಮ್ಮ ಇದಕ್ಕೆ ಟೋಕನ್ ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಅವತ್ತು ನೀವು 100 ಟೋಕನ್ ಇವತ್ತು ಹಾಕಿರ್ತೀರಾ, ಅವತ್ತಿಗೆ ಒಂದು 110 ಟೋಕನ್ಸ್ ಆಗಿರುತ್ತೆ. ನೀವು ಅಗೇನ್ ಆ 110 ಟೋಕನ್ ಗೆ ಮತ್ತೆ ಒಂದು $100 ಹಾಕ್ತೀರಾ ಅಂದ್ರೆ ಅಗೇನ್ ಅವತ್ತಿನ ವರ್ತ್ ಆಫ್ ಟೋಕನ್ ಆಡ್ ಆಗುತ್ತೆ ಅಷ್ಟೇ. ಓಕೆ, ಸೊ ಎನಿ ಟೈಮ್ ನೀವು ಟಾಪ್ ಅಪ್ ಮಾಡ್ಬೋದು, ವಿಡ್ರಾಲ್ ಮಾಡ್ಬೋದು, ಯಾವುದು ಕಂಡೀಷನ್ಸ್ ಇಲ್ಲ, ಏನು ಕಂಡೀಷನ್ಸ್ ಇಲ್ಲ. ಓಕೆ, ಸೊ ಓಕೆ, ಎವ್ರಿ 8 ಅವರ್ಸ್ಗೆ 0.2 ಇಂದ 0.4% ತನಕ ಅಪ್ರಾಕ್ಸಿಮೇಟ್ಲಿ 1% ನಮಗೆ ಇಲ್ಲಿ ರಿವಾರ್ಡ್ ಸಿಗ್ತಾ ಹೋಗುತ್ತೆ ಆಟೋ ಕಾಂಪೌಂಡಿಂಗ್. ಸೊ ಈ ಸಿಸ್ಟಮ್ ಅಲ್ಲಿ ನಮಗೆ ಮ್ಯಾಜಿಕ್ ಪಾಯಿಂಟ್ಸ್ ಅಂತ ಏನ್ ಅನ್ಸಿದ್ದು ಅಂದ್ರೆ ಸರ್ ಇದು, ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ನಾವು ಇನ್ವೆಸ್ಟರ್ ಮೋಡ್ ಅಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ. ಓಕೆ, ಅದನ್ನ ನಾವು ಎಷ್ಟು ಚೆನ್ನಾಗಿ ಅವ್ರನ್ನ ನಾವು ಯೋಚನೆ ಮಾಡಿ ಸಿಸ್ಟಮ್ ನ ಮಾರ್ಕೆಟಿಗೆ ಒಯ್ದಾಗ ಆಟೋಮೆಟಿಕ್ಲಿ ಬಿಸ್ನೆಸ್ ಬಂದೇ ಬರುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಆಗಿದ್ದೇನು, ಮತ್ತೆ ಅದು ಮ್ಯಾಜಿಕಲಿ ಇಟ್ಸ್ ವರ್ಕಿಂಗ್ ಪ್ರೂವ್ ಅನ್ನು ಇದೆ. ಸುಮಾರು ಐಡಿಯಾಸ್ ನಾನು ನಾಳೆ ನಿಮಗೆ ಸ್ಕ್ರೀನ್ ಶಾಟ್ ಕೂಡ ಕಳ್ಸಿಕೊಡ್ತೀನಿ. ಓಕೆ, ಎಲ್ಲರ ಮೈಂಡ್ ಅಲ್ಲೂ ಏನಿದೆ, ಟೋಕನ್ ಅಂತ ಬಂದ್ರೆ ನಾಳೆ ಮ್ಯಾನುಪ್ಲೇಟ್ ಆಗ್ಬೋದು ಸರ್, ನಾಳೆ ಕಾಯಿನ್ ಪ್ರೈಸ್ ಡ್ರಾಪ್ ಆಗ್ಬೋದು. ಓಕೆ, ಕಾಯಿನ್ ಪ್ರೈಸ್ ಡ್ರಾಪ್ ಆದಾಗ ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ನಾವ್ ಇಲ್ಲಿ ಪ್ರಾಫಿಟ್ ಜನರೇಟ್ ಮಾಡ್ಬೋದು ಅನ್ನೋದು ಸೊ ಇಲ್ಲಿ ಕ್ವಶನ್ ಇದೆ. ಓಕೆ, ಸೊ ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು 100 LGNS ಇಂದ ನೀವು ಸ್ಟೇಕಿಂಗ್ ಮಾಡ್ತೀರಾ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸರ್ 100 LGNS ಇಂದ ನೀವು ಸ್ಟೇಕ್ ಮಾಡ್ತೀರಾ ಅನ್ಕೊಳ್ಳಿ. ಓಕೆ, ಅದು ಆಲ್ಮೋಸ್ಟ್ 3 ಮಂತ್ಸ್ ಅಲ್ಲಿ 200 LGNS ಆಗಿರುತ್ತೆ ಆನ್ ಅಂಡ್ ಅವರೇಜ್. ಓಕೆ, ಹಲೋ, ಹೌದು, ಸೊ ಅದನ್ನೇ ನೀವು 6 ಮಂತ್ಸ್ ಬಿಡ್ತೀರಾ, ನಾಟ್ ಇವನ್ ವಿಡ್ರಾಲ್ ಮಾಡದೆ 6 ಮಂತ್ಸ್ ಬಿಡ್ತೀರಾ ಅಂತಂದ್ರೆ 100 LGNS ಇರೋದು 500 LGNS ಆಗಿರುತ್ತೆ. ಸೊ 12 ಮಂತ್ಸ್ ತನಕ ಹಾಗೆ ಆಟೋ ಕಾಂಪೌಂಡಿಂಗ್ ಬಿಡ್ತೀರಾ ಅಂತಂದ್ರೆ 100 LGNS ಇದ್ದಿದ್ದು 2800 LGNS ಆಗಿರುತ್ತೆ. ಓಕೆ, ಎಕ್ಸಾಂಪಲ್ ನಾನು 3 ಮಂತ್ಸ್ ಎಕ್ಸಾಂಪಲ್ ಕೊಡ್ತೀನಿ. 3 ಮಂತ್ಸ್ ಆದ್ಮೇಲೆ 100 LGNS ಇದ್ದಿದ್ದು 200 LGNS ಆಗಿದೆ ಆಗಿರುತ್ತೆ. ಓಕೆ, ಅವತ್ತು $17 ಇದೆ ಅಂದ್ರೂ ಕೂಡ ನಿಮ್ಮ ಅಮೌಂಟ್ 3 ಮಂತ್ಸ್ ಅಲ್ಲೇ ಯು ವಿಲ್ ಗೆಟ್ ಅ ಡಬಲ್. ಓಕೆ, ಹೌದು. ಸೊ 6 ಮಂತ್ಸ್ ಅಲ್ಲಿ $100 ಟೋಕನ್ಸ್ ಇದ್ದಿದ್ದು 500 ಆಗಿದೆ. ಪ್ರೈಸ್ ಇಷ್ಟೇ ಇದೆ ಅನ್ಕೊಳ್ಳಿ, ಪ್ರೈಸ್ $17 ಇದೆ ಅಂದ್ರೂ ಕೂಡ 5 ಟೈಮ್ಸ್
ಓಕೆ, ಹ್ಮ್ 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 ವರ್ಸ್ಟ್ ಆಗಿ ಥಿಂಕ್ ಮಾಡೋಣ. ಸೊ ಆಲ್ವೇಸ್ ನೆಗೆಟಿವ್ ಕೂಡ ಥಿಂಕ್ ಮಾಡೋಣ. 50% ಪ್ರೈಸ್ ಡೌನ್ ಆಗಿದೆ, ಅರೌಂಡ್ $10 ಬಂದಿದೆ ಅಂದ್ರೂ ಕೂಡ ನಮ್ಮ ಹ್ಮ್ ಅಮೌಂಟ್ ಅಟ್ಲೀಸ್ಟ್ 3x ಆದ್ರೂ ಆಗಿರುತ್ತೆ. ಓಕೆ, ಸೊ ಓಕೆ ನಾವು ಓಕೆ ಮಿನಿಮಮ್ ಟು ಮಿನಿಮಮ್ ಎಷ್ಟೇ ವರ್ಸ್ಟ್ ಸಿನಾರಿ ಯೋಚನೆ ಮಾಡಿದ್ರು ಕೂಡ, ಸೊ ಸ್ಪ್ಯಾನ್ ಆಫ್ 1 year ಅಲ್ಲಿ 2 to 3x ನ ಈಸಿಲಿ ನಾವು ಇದರಿಂದ ಪ್ರಾಫಿಟ್ ತಗೋಬಹುದು. ಆಲ್ರೆಡಿ ನಾವು 5x ಮಾಡಿರೋರು ಇದಾರೆ. ದಾವಣಗೆರೆಯಲ್ಲಿ ನಮ್ಮ ಸ್ನೇಹಿತರೆ ಒಬ್ರು ಅರೌಂಡ್ 3.5 lakhs ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸರ್. ಓಕೆ, ಅರೌಂಡ್ $14 ಇದ್ದಾಗ ಅರೌಂಡ್ ಅವ್ರದ್ದು 3,000 ಸಮಥಿಂಗ್ $4,000 ಅವ್ರದ್ದು ಆಗಿದ್ದು. ಸೊ ಹಾಗೆ ಕಾಂಪೌಂಡಿಂಗ್ ಅಲ್ಲಿ ಬಿಟ್ಟಿದ್ದಾರೆ. ಇವತ್ತು ಅರೌಂಡ್ ಅವ್ರದ್ದು ಪೋರ್ಟ್ಫೋಲಿಯೋ ಬಂದು 11,000 ಆಗಿದೆ, 10,500 ಸಮಥಿಂಗ್ ಆಗಿದೆ. ಸೊ ಅವ್ರು ಈಗ ವಿಡ್ರಾಲ್ ಶುರು ಮಾಡಿದೆ, ಎವ್ರಿ ಡೇ ವಿಡ್ರಾಲ್ ಶುರು ಮಾಡಿದ್ದಾರೆ. ಸೊ ಅಂದ್ರೆ ಕಾಯಿನ್ ಪ್ರೈಸ್ ಡ್ರಾಪ್ ಆದ್ರೂ ಕೂಡ ಈಸ್ ಇನ್ ಆಲ್ರೆಡಿ ಇನ್ 3 times ಅ ಪ್ರಾಫಿಟ್. ವೈ? ಬಿಕಾಸ್ ನಮಗೆ ಕಾಯಿನ್ ಪ್ರೈಸ್ ಡ್ರಾಪ್ ಆದ್ರೂ ಕೂಡ ನಮಗೆ ಕಾಯಿನ್ಸ್ ಜಾಸ್ತಿ ಸಿಕ್ಕಿರುತ್ತೆ. ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಇನ್ವೆಸ್ಟರ್ ಅವರು ಆಲ್ವೇಸ್ ಅವ್ರಿಗೆ ಏನಾಗುತ್ತೆ, ಅವ್ರ ಫಂಡ್ ಅವ್ರ ಕಂಟ್ರೋಲ್ ಇರೋದ್ರಿಂದ, ಸೊ ಎನಿ ಟೈಮ್ ವಿಡ್ರಾಲ್ ಇರೋದ್ರಿಂದ, ಸೊ ಅವ್ರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ. ಯಾಕಂದ್ರೆ ಈ ವಿಲ್ ಬಿ ಇನ್ ಅ ಸೇಫರ್ ಸೈಡ್. ಬಿಕಾಸ್ ಕಾಯಿನ್ ಪ್ರೈಸ್ ಡ್ರಾಪ್ ಆದ್ರೂ ಕೂಡ ಕಾಯಿನ್ಸ್ ಆಟೋಮೆಟಿಕ್ಲಿ ಅವನಿಗೆ ಜಾಸ್ತಿನೇ ಸಿಕ್ಕಿರುತ್ತೆ. ಓಕೆ, ಸೊ ಮತ್ತೆ ಈ ಟೋಕನ್ಗೆ ಲಿಕ್ವಿಡಿಟಿ ಇಲ್ಲಪ್ಪ, ಹೆಂಗ್ ವಿಡ್ರಾಲ್ ಮಾಡೋದು ಅಂತ ಯೋಚನೆ ಮಾಡೋ ತರ ಇಲ್ಲ. ಆಲ್ರೆಡಿ $150 million ಇದೆ, ನಿಯರ್ ಅಬೌಟ್ 1,200 CR ತನಕ ಲಿಕ್ವಿಡಿಟಿ. ಅದು ಡೈಲಿ 50 CR, 100 CR, 10 CR ಲಿಕ್ವಿಡಿಟಿ ಆಡ್ ಆಗ್ತಾನೆ ಇದೆ. ಅದನ್ನು ನಾನು ನಿಮಗೆ ಲಾಸ್ಟಿಗೆ ಡೆಕ್ ಸ್ಕ್ರೀನ್ ಅಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಸೊ ಈ ತರ ಈ ಸಿಸ್ಟಮ್ ಅಲ್ಲಿ ಆಸ್ ಅ ಇನ್ವೆಸ್ಟರ್ ಆಗಿ, ಸೊ ಎನಿ ಅಮೌಂಟ್ ಇಂದ ಬಂದು ನಾವು ಇದರದ ಲಾಭನ ತಗೋಬಹುದು. ಓಕೆ, ಸೊ ಇಲ್ಲಿ ರೆಫರಲ್ ಇಂದ ಯಾವ ತರ ಇನ್ಕಮ್ ಇದೆ? ಸೊ ಓನ್ಲಿ 2 types ಆಫ್ ಇನ್ಕಮ್ ನ ಇಲ್ಲಿ ಡಿಸೈನ್ ಮಾಡಿರ್ತಕ್ಕಂಥದ್ದು. ಒಂದು ಸ್ಪೈಡರ್ ವೆಬ್ ರಿವಾರ್ಡ್ ಅಂತ ಹೇಳ್ತೀವಿ, ಒಂದು ಡಾವ್ ರಿವಾರ್ಡ್ ಅಂತ ಹೇಳ್ತೀವಿ, ಡಿಸೆಂಟ್ರಲೈಸ್ಡ್ ಆಟೋನಮಸ್ ಆರ್ಗನೈಸೇಷನ್ ರಿವಾರ್ಡ್ ಅಂತ ಇಲ್ಲಿ ಸೆಟ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಸೊ ನಮ್ದು ಆಸ್ ಎ ರೆಫರಲ್ ವರ್ಕ್ ID ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಸರ್ $100 ಆಫ್ ವರ್ತ್ LGNS ನಮ್ದು ID ಆಕ್ಟಿವ್ ಇರಬೇಕು. ನಮ್ಮ ID ಬಂದು ಮಿನಿಮಮ್ $100 ವರ್ತ್ ಆಫ್ LGNS ಅಂದ್ರೆ ಅರೌಂಡ್ ಮಿನಿಮಮ್ ಒಂದು $130 to $150 ID ನ ಆಕ್ಟಿವೇಟ್ ಮಾಡ್ಕೋಬೇಕು. ಯಾಕಂದ್ರೆ ವೈ? ಬಿಕಾಸ್ ಟೋಕನ್ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ. $100 ಇದ್ದಿದ್ರೆ ಅದ್ರದ್ದು ಲೈಕ್ ಅದು ವೇರಿಯೇಷನ್ ಆಗೋದ್ರಿಂದ $130 $140 ID ಮಿನಿಮಮ್ ಇಲ್ಲಿ ಇರಬೇಕಾಗುತ್ತೆ. ಓಕೆ, ಸೊ ಎವ್ರಿ ಲೆವೆಲ್ ಇಲ್ಲಿ ಓಪನ್ ಆಗ್ಬೇಕು ಅಂದ್ರೆ 15 ಲೆವೆಲ್ ಪ್ಲಾನ್ ಇದೆ. ಎವ್ರಿ ಲೆವೆಲ್ ಓಪನ್ ಆಗ್ಬೇಕು ಅಂದ್ರೆ ಎವ್ರಿ ಡೈರೆಕ್ಟ್ ಅಂದ್ರೆ ಪ್ರತಿ ಲೆವೆಲ್ಗೂ ಒಂದೊಂದು ಡೈರೆಕ್ಟ್ ನ ನಾವಿಲ್ಲಿ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫಸ್ಟ್ ಲೆವೆಲ್ ಎವರಿ ಲೆವೆಲ್ ಡೈರೆಕ್ಟ್ ಅಂದ್ರೆ ಫಸ್ಟ್ ನಾವು ಡೈರೆಕ್ಟ್ ಮಾಡೋದಿಲ್ಲ, ಫಸ್ಟ್ ಲೆವೆಲ್ಗೆ ಬರೋದಲ್ವಾ ಸರ್? ಫಾರ್ ಎಕ್ಸಾಂಪಲ್ ನಿಮ್ದು $100 ID ಆಯ್ತು. ಓಕೆ, ಯು ಆರ್ ಎಲಿಜಿಬಲ್. ನಿಮಗೆ ಫಸ್ಟ್ ಲೆವೆಲ್ದು ನೀವು ಎಲಿಜಿಬಿಲಿಟಿ ಇರ್ತೀರಾ. ಓಕೆ, ಸೆಕೆಂಡ್ ಲೆವೆಲ್ದು ನಿಮ್ಗೆ ಇನ್ಕಮ್ ಬರ್ಬೇಕು ಅಂದ್ರೆ ನೀವು ಡೈರೆಕ್ಟ್ ನಿಮ್ಮ ಡೈರೆಕ್ಟ್ ಮಾಡಿರ್ಬೇಕು. ಇದು ಅರ್ಥ ಆಯ್ತು ಬಿಡಿ. ಸೊ ಈ ತರ 15 ಡೈರೆಕ್ಟ್ ಮಾಡಿದ್ರೆ 15 ಲೆವೆಲ್ ಓಪನ್ ಆಗುತ್ತೆ ಎಕ್ಸಾಂಪಲ್. ಓಕೆ, ಅದ್ರ ಜೊತೆ ನಿಮ್ದು ಸೆಲ್ಫ್ ಸ್ಟೇಕಿಂಗ್ ಕೂಡ ಇಲ್ಲಿ ಜಾಸ್ತಿ ಆಗ್ತಾ ಹೋಗ್ಬೇಕು. ಓಕೆ, ಲೆವೆಲ್ ಆಗ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ $100, ಸೆಕೆಂಡ್ ಲೆವೆಲ್ ಆಗ್ಬೇಕು ಅಂದ್ರೆ ನಿಮ್ದು $300 ಆಗಿರ್ಬೇಕು, ಥರ್ಡ್ ಲೆವೆಲ್ ಓಪನ್ ಆಗ್ಬೇಕು ಅಂದ್ರೆ $500 ಆಗಿರ್ಬೇಕು, ಫೋರ್ತ್ ಲೆವೆಲ್ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ $800. ಸೊ ಈ ತರ ನಮ್ದು ಕೂಡ ಸೆಲ್ಫ್ ಸ್ಟೇಕಿಂಗ್ ಕೂಡ ಜಾಸ್ತಿ ಆಗ್ತಾ ಹೋಗ್ಬೇಕು. ಸೊ ಫಸ್ಟ್ ಲೆವೆಲ್ ಅಲ್ಲಿ 8 to 16% ಬರುತ್ತೆ. ಅಂದ್ರೆ ಅವ್ರಿಗೆ ಏನ್ ಪ್ರಾಫಿಟ್ ಬರುತ್ತಲ್ಲ, ಫಾರ್ ಎಕ್ಸಾಂಪಲ್ 10 ಲಕ್ಷ ಯಾರೋ ನಮ್ ಡೈರೆಕ್ಟ್ ಅಲ್ಲಿ 10 ಲಕ್ಷ ಬಿಸ್ನೆಸ್ ಆಗಿದೆ, ಅವ್ರಿಗೆ ಡೈಲಿ ಒಂದು 10,000 ಬರ್ತಾ ಇದೆ ಅನ್ಕೊಳ್ಳಿ. ಸೊ ಅದ್ರ ಮೇಲೆ 16% ಅಂದ್ರೆ ನಿಯರ್ ಅಬೌಟ್ ₹1,600 ಎಕ್ಸಾಂಪಲ್ INR ಅಲ್ಲಿ ನಮಗ್ ಬರ್ತಾ ಹೋಗುತ್ತೆ. ಎವ್ರಿ ಡೇ ಬರುತ್ತದು? ಎವ್ರಿ ಡೇ, ಎವ್ರಿ 3 hours, ಎವ್ರಿ 8 hours ಬರುತ್ತೆ. ಓಕೆ, ಮಿನಿಮಮ್ 8%, ಮ್ಯಾಕ್ಸಿಮಮ್ 16%. ಹೌದು. ಸೊ ಸೆಕೆಂಡ್ ಲೆವೆಲ್ ಅಲ್ಲಿ 5 to 10%, ಥರ್ಡ್ ಲೆವೆಲ್ ಅಲ್ಲಿ 4 to 8%, ಫೋರ್ತ್ ಲೆವೆಲ್ ಅಲ್ಲಿ 3.5. ಓಕೆ, ಸೊ ಇದು ಬಂದು ಯಾರಾದ್ರೂ ಇನ್ವೆಸ್ಟರ್ ಬೇಸ್ಡ್ ನಮ್ದು ಪ್ಲಾನಿಂಗ್ ಇದೆ, ಇನ್ವೆಸ್ಟರ್ಸ್ ಇದಾರೆ ಅಂದ್ರೆ ಈ ಇನ್ಕಮ್ ನ ತಗೋಬಹುದು. ಸೊ ಅದ್ರ ಜೊತೆ ನಾವಿಲ್ಲಿ ಬ್ಯೂಟಿಫುಲ್ ಆಗಿ ಒಂದು ಲಾಂಗ್ ಟರ್ಮ್ ಅಲ್ಲಿ ಇನ್ಕಮ್ ಮಾಡ್ಬೇಕು ಅಂತಂದ್ರೆ, ಸೊ ನಾವೆಲ್ಲ ಇದ್ರಲ್ಲಿ ಈ ಸಿಸ್ಟಮ್ ಅಲ್ಲಿ ಒಂದು ಡ್ರೀಮ್ ಸೆಟ್ ಮಾಡ್ಕೊಂಡು ಬಂದಿರೋದು ಏನು ಅಂದ್ರೆ ಡಾವ್ ರಿವಾರ್ಡ್. ಸೊ ಇಲ್ಲಿ ಯಾವ ತರ ಅಂತಂದ್ರೆ ಸರ್, 3 ಲೆಗ್ ಇಂದ ಎನಿ ಡೆಪ್ತ್, ಯಾವುದೇ ಡೆಪ್ತ್ ಇರ್ಲಿ, ಎನಿ ಡೆಪ್ತ್ ಇಂದ ಒಂದ್ ಲೆಗ್ ಇಂದ $50,000, ಇನ್ನೊಂದ್ ಲೆಗ್ ಇಂದ $50,000, ಇನ್ನೊಂದ್ ಲೆಗ್ ಇಂದ $50,000 ಆಯ್ತು ಅಂದ್ರೆ ಟೋಟಲ್ ವ್ಯಾಲ್ಯೂಮ್ ಇಂದ ನಮಗೆ 1 to 5% ನಮಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಇದಕ್ಕೆ V1 ಅಂತ ಹೇಳ್ತೀವಿ. ಸೊ ಇದರದ್ದು ಇನ್ಕಮ್ ಬಂದು ಆನ್ ಅಂಡ್ ಆವರೇಜ್ ಇನ್ಕಮ್ ಬಂದು
ನಿಯರ್ ಅಬೌಟ್ 45,000 $50,000 ಡೈಲಿ ಇನ್ಕಮ್ ಸೆಟ್ ಆಗುತ್ತೆ ಸರ್. ಡೈಲಿ? V1 ಆದ್ವಿ ಅಂದ್ರೆ ಡೈಲಿ. ಓಕೆ ಓಕೆ. ಹ್ಮ್ ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ನಾವು ಆಸ್ ಅ ನೆಟ್ವರ್ಕರ್ ಆಗಿ ಒಂದು ಡ್ರೀಮ್ ಸೆಟ್ ಮಾಡಿ ಬರ್ತೀವಿ ಅಂದ್ರೆ, ಇಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡಿ ಸರ್, ಫಂಡ್ ಯಾವುದೇ ರೀತಿಯಲ್ಲಿ ಒಂದೇ ಸಲ ಬಂದಿರ್ತಕ್ಕಂಥ ಸಿಸ್ಟಮಿಗೆ ಬರ್ತಕ್ಕಂಥ ಟೋಕನ್ ಏನಿದೆ ಒಂದೇ ಸಲ ಸಿಸ್ಟಮ್ ಇಂದ ಔಟ್ ಆಗಲ್ಲ. ವೈ? ಬಿಕಾಸ್ ಇಲ್ಲಿ ಎಲ್ಲ ಸೆಲ್ಫ್ ಸ್ಟೇಕಿಂಗ್ ಕೂಡ ಮಾಡ್ತಾ ಹೋಗ್ಬೇಕು. ಓಕೆ, ಇಲ್ಲಿ ಸೆಲ್ಫ್ ಹೌದು. ಸ್ಟೇಕಿಂಗ್ ದುಡ್ಡು ಹಾಕಿ ಮಾಡ್ಬೇಕು ಅಂತೇನಿಲ್ಲ. ಫಾರ್ ಎಕ್ಸಾಂಪಲ್ ನಮಗೆ ಬಂದಿರ್ತಕ್ಕಂಥ ಅಮೌಂಟ್ ನಾವ್ ವಿಡ್ರಾಲ್ ಮಾಡ್ಲಿಲ್ಲ ಅಂದ್ರೆ ಅದು ಅಲ್ಲೇ ನಮ್ಮ ಐಡಿಗೆ ಅದೇ ಸೆಲ್ಫ್ ಸ್ಟೇಕಿಂಗ್ ಅಲ್ಲೇ ಕಾಂಪೌಂಡಿಂಗ್ ಓಕೆ. ಆಗ್ತಾ ಹೋಗುತ್ತೆ, 1 ಅಲ್ಲೇ ಮಿನಿಟ್. ಸ್ಟೇಕ್ ಆಗ್ತಾ ಹೋಗುತ್ತೆ. ಇಲ್ಲಿ 50,000 ಕೆ ಕಂಪಲ್ಸರಿನಾ ಅದು? ಕಂಪಲ್ಸರಿ 50,000 ಅಲ್ಲ, ತ್ರೀ ಲೆಗ್ ಇಂದ ಒಂದು ಲೆಗ್ ಇಂದ ಎನಿ ಡೆಪ್ತ್ 15 ಲೆವೆಲ್ ಒಳಗೆ ಬರ್ಬೇಕು ಅಂತ ಏನಿಲ್ಲ. ಅದು 20 ಇರ್ಲಿ, 25 ಇರ್ಲಿ, 30ನೇ ಲೆವೆಲ್ ಅಲ್ಲ, ಇರ್ಲಿ, ಟೋಟಲ್ ಒಂದು leg ಇಂದ 50,000 50,000 ಬರ್ಬೇಕಾ ಅಥವಾ ಕಡಿಮೆ ಬಂದ್ರು ಅದಕ್ಕೂ ಇನ್ಕಮ್ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಕಮ್ಮಿ ಬಂದ್ರೆ ಇಲ್ಲ. ಆ V1 ಆಗೋ ತನಕ ಈ ಡಾವ್ ರಿವಾರ್ಡಿಗೆ ಯಾವುದೇ ರೀತಿಯ ಎಲಿಜಿಬಿಲಿಟಿ ಇರಲ್ಲ. ಹಾ ಅದೇ ಅದು ಫಾರ್ ಎಕ್ಸಾಂಪಲ್ ಸರ್, ಅದು ವೇರಿಯೇಷನ್ ಆಗುತ್ತಾ ಹೇಳಿ. ಅಲ್ಲ, ಈಗ ನಮ್ಗೆ 50,000 ಬದಲಿಗೆ ಫಸ್ಟ್ ಲೆಗ್ ಅಲ್ಲಿ ಒಂದು 20,000 ಬಂದಿದೆ, ಸೆಕೆಂಡ್ ಲೆಗ್ ಅಲ್ಲಿ ಒಂದು 10,000 ಬಂದಿದೆ, ಥರ್ಡ್ ಲೆಗ್ ಅಲ್ಲಿ ಒಂದು 30,000 ಬಂದಿದೆ, ಅವಾಗ ಏನು ಬರಲ್ಲ ರಿವಾರ್ಡ್ಸ್? ಅವಾಗ ಏನು ರಿವಾರ್ಡ್ ಬರಲ್ಲ ನಿಮಗೆ. ಲೆಗ್ ಇದ್ರದ್ದೇನಿದೆ, ಅದು ಮಾಮೂಲಿ ರೆಫರಲ್ ಇನ್ಕಮ್ ಇದು ಬರುತ್ತೆ, ಲೆವೆಲ್ ಇನ್ಕಮ್, ರೆಫರಲ್ ಇನ್ಕಮ್ ಬರುತ್ತೆ. ಈ ಡಾವ್ ರಿವಾರ್ಡ್ ಬರಲ್ಲ ಅಷ್ಟೇ. ಬರಲ್ಲ, ಡಾವ್ ರಿವಾರ್ಡ್ ಬರಲ್ಲ. ಡಾವ್ ರಿವಾರ್ಡ್ ಆಗ್ಬೇಕು ಅಂತಂದ್ರೆ 50,000 ಆಯ್ತು ಅಂದ್ರೆ, ಸೊ ಅದಕ್ಕೆ ಡೈಲಿ ಆನ್ ಅಂಡ್ ಆವರೇಜ್ ನಿಯರ್ ಅಬೌಟ್ $500 ನಮಗೆ ಇನ್ಕಮ್ ಸೆಟ್ ಆಗ್ಬಿಡುತ್ತೆ. ಎಕ್ಸಾಂಪಲ್ ನೋಡಿ, ಈ ಸಿಸ್ಟಮ್ ಅಲ್ಲಿ ಹೆಂಗಾಗಿದೆ ಅಂದ್ರೆ, ನೆನ್ನೆ ನಮ್ಮ ಇನ್ನೊಬ್ರು ಅಪ್ಲೈನ್ ಟೀಮ್ ಅಲ್ಲಿ ಏನ್ ಮಾಡಿದ್ದಾರೆ, $14 ಇದ್ದಾಗ 36,000 ಬಿಸ್ನೆಸ್ ಮಾಡಿದ್ದಾರೆ ಸರ್. ಒಂದು ನಿಯರ್ ಅಬೌಟ್ 3-4 ಡೇ ಅಲ್ಲಿ 36,000 ಆಗಿದೆ. ಅದು ಒಂದ್ ಲೆಗ್ ಅಲ್ಲಿ 10, 12 ಈ ತರ ಏನೋ ಆಗಿದೆ. ಓಕೆ, ಸೊ ಅದ್ರ ವ್ಯಾಲ್ಯೂಮ್ ಅವತ್ತಿನ ದಿನಕ್ಕೆ 36,000. ಅವತ್ತಿನ ದಿನಕ್ಕೆ $36,000 ಬಿಸ್ನೆಸ್. ಅದೇ ಇವತ್ತು ಕಾಯಿನ್ ಪ್ರೈಸ್ ಏನಾಗಿದೆ, ಟೋಕನ್ ಪ್ರೈಸ್ 17.3 ಏನೋ ನಡೀತಾ ಇದೆ. ಅಂದ್ರೆ ಅವರ ಬಿಸ್ನೆಸ್ ನ 20% ಆಲ್ರೆಡಿ ಟೋಕನ್ ಅಪ್ರಿಸಿಯೇಷನ್ ವ್ಯಾಲ್ಯೂಮ್ ಹೆಲ್ಪ್ ಮಾಡುತ್ತೆ ಅವರಿಗೆ. ಅರ್ಥ ಆಯ್ತಾ ಸರ್? 42,000 36,000 ಇದ್ದಿದ್ದು ನಿಯರ್ ಅಬೌಟ್ 43,000 ತನಕ ತೋರಿಸ್ತಾ ಇದೆ ವ್ಯಾಲ್ಯೂಮ್. ಅಂದ್ರೆ ಈವನ್ ಇನ್ವೆಸ್ಟರ್ ಕೂಡ ಬೆನಿಫಿಷಿಯಲ್, ಲೀಡರ್ಸ್ ಕೂಡ ಆಲ್ರೆಡಿ ಬೆನಿಫಿಷಿಯಲ್. ಸೊ ಅದೇ ನಾನು ಹೇಳಿದೆ, ಈ ಸಿಸ್ಟಮ್ ಯಾಕೆ ಅಕ್ಸೆಪ್ಟ್ ನಾವು ಮಾಡ್ಬೇಕು ಅಂದ್ರೆ, ಒಂದು ಲಾಂಗಿಟಿವಿಟಿ ನ ಥಿಂಕ್ ಮಾಡಿ, ಸಿಸ್ಟಮ್ ನ ಇನ್ವೆಸ್ಟರ್ ಬೇಸ್ ಅಲ್ಲಿ ಯೋಚನೆ ಮಾಡಿ, ಸೊ ನಾವು ಮಾಡಿದ್ದೆ ನಿಜ ಆಯ್ತು ಅಂದ್ರೆ ಒಂದು ಒಳ್ಳೆ ಇನ್ಕಮ್ ಸೆಟ್ ಆಗುತ್ತೆ. ಅಂದ್ರೆ ಯಾರ್ ಎಫರ್ಟ್ ಯಾರು ಮಾಡ್ತಾರೆ ಅವ್ರಿಗೆ 100% ಒಂದು ಸೆಟಲ್ ಇನ್ಕಮ್ ನ ಇಲ್ಲಿ ಸೆಟ್ ಆಗುತ್ತೆ. ಸೊ ಅದೇ ರೀತಿ 1.5 ಲಕ್ಷ ಆಯ್ತು ಅಂದ್ರೆ, ಸೊ V2 ಪೇಮೆಂಟ್ ಶುರು ಆಗುತ್ತೆ ನಿಯರ್ ಅಬೌಟ್ ಡೈಲಿ ಅರೌಂಡ್ 80,000 to 90,000 ಡೈಲಿ. ಸೊ ಈ ತರ ಡಬಲ್ ಆಗ್ತಾ ಹೋಗುತ್ತೆ. ಸೊ V4 ಅಲ್ಲಿ 1 ಮಿಲಿಯನ್ ಆಯ್ತು ಅಂದ್ರೆ ಡೈಲಿ 10 lakh rupees. ಅಂದ್ರೆ ಇಂಡಿಯಾದಲ್ಲಿ ಆಲ್ರೆಡಿ V4 ಇದ್ದಾರೆ. ಓಕೆ, V1 ಆಲ್ರೆಡಿ ಮೋರ್ ದ್ಯಾನ್ ಒಂದು 30 to 35 ಪೀಪಲ್ಸ್ ಲೀಡರ್ಸ್ ಇದ್ದಾರೆ. ಅಂದ್ರೆ ಇಂಡಿಯಾದಲ್ಲಿ ಆಕ್ಟಿವ್ಲಿ ಶುರು ಆಗಿರೋದು 3 months ಇಂದ ಸರ್. 3 months ಇಂದ ಆಕ್ಟಿವ್ಲಿ ಶುರು ಆಗಿದೆ. ಆಲ್ಮೋಸ್ಟ್ ಮೋರ್ ದ್ಯಾನ್ 32 ಕಂಟ್ರೀಸ್ ಅಲ್ಲಿ ಆಕ್ಟಿವ್ಲಿ ಶುರು ಆಗಿದೆ. ರೀಸೆಂಟ್ಲಿ ಜಪಾನ್ ಇವೆಂಟ್ ಆಗಿದೆ. ಸೊ ಅಲ್ಲೆಲ್ಲ ಮೇಜರ್ ಲೀಡರ್ಸ್ ಮೀಟ್ ಇತ್ತು. ಸೊ ಈ ತರ ಆಲ್ರೆಡಿ ಸಿಸ್ಟಮ್ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ ನೋಡ್ತಾ ಇದ್ದೀರಾ. 24 ವ್ಯಾಲ್ಯೂಮ್ ಬಂದು $17.19 ಇದೆ. ನೋಡಿ, ಬೈಯಿಂಗ್ ವ್ಯಾಲ್ಯೂಮ್ ಟೋಕನ್ ಆಲ್ದೋ 9 months ಸಕ್ಸಸ್ಫುಲಿ ರನ್ನಿಂಗ್ ಇದ್ರು ಕೂಡ ಬೈಯಿಂಗ್ ವ್ಯಾಲ್ಯೂಮ್ ನೋಡ್ತಾ ಇದ್ದೀರಾ 9.4 million ಇದೆ. ಸೆಲ್ಲಿಂಗ್ ವ್ಯಾಲ್ಯೂಮ್ 8.6. ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಒಂದು ಸೆಟಲ್ ರೇಷಿಯೋನ ಈ ಟೋಕನ್ ಸೆಟ್ ಆಗಿದೆ. ಒಂದೇ ತರ ಒಂದೇ ವೇವ್ ಅಲ್ಲಿ ಹೋಗ್ತಾ ಇಲ್ಲ. ಇದನ್ನ ಆಲ್ರೆಡಿ ಆರ್ಗ್ಯಾನಿಕ್ ವಾಚರ್ಸ್ ವಾಚ್ ಮಾಡ್ತಾ ಇರ್ತಾರೆ, ಹೊರಗಡೆಯಿಂದ ಇದನ್ನ ಟ್ರೇಡ್ ಮಾಡ್ತಾ ಇರ್ತಾರೆ. ಓನ್ಲಿ ಥ್ರೂ ಅಫಿಲಿಯೇಟ್ ಮಾಡಿ ನಾವು ಡಿಸೈನ್ ಮಾಡಿ ವರ್ಕ್ ಮಾಡಿದ್ರೆ 100%. ನೋಡಿ, ಬೇರೆ ಟೋಕನ್ ಅಲ್ಲಿ ಅಂದ್ರೆ ಇದ್ರದ್ದು ಮಾಡಲ್ ಏನು ಅಂದ್ರೆ ಸರ್, ನಾವು ಇಷ್ಟು ದಿನ BTC ಹೋಲ್ಡ್ ಮಾಡಿ ಅಂತ ಇದ್ವಿ, ಇಥಿರಿಯಂ ಹೋಲ್ಡ್ ಮಾಡಿ ಅಂತ ಇದ್ವಿ. ಸೊ ಇದನ್ನ ಏನ್ ಮಾಡ್ತಾ ಇದ್ದಾನೆ, ಆಸ್ ಅ ಪೋರ್ಟ್ಫೋಲಿಯೋ ಆಗಿ ಈ ಟೋಕನ್ ಕೂಡ ನೀವು ಬೈ ಮಾಡಿ ಇಟ್ಕೊಳ್ಳಿ ಅಂತ ಗೈಡ್ ಮಾಡಿ ಬೈ ಮಾಡಿಸ್ತಕ್ಕಂಥದ್ದು ನಮ್ ಕೆಲಸ. ಓಕೆ, ಸೊ ಇಲ್ಲಿ ಅದರಿಂದ ಬೆನಿಫಿಟ್ ಅಫಿಲಿಯೇಟ್ ನಮಗೆ ನೆಟ್ವರ್ಕ್ ಗೊತ್ತಿರೋದ್ರಿಂದ ಅದನ್ನ ನಾವು ಪ್ಲಸ್ ಪಾಯಿಂಟ್ ಆಗಿ ಬಳಸ್ಕೋಬಹುದು. ಇವತ್ತೇನು ಫಾರ್ ಎಕ್ಸಾಂಪಲ್ ಬೈಯಿಂಗ್ ವ್ಯಾಲ್ಯೂಮ್ ಅಲ್ಲಿ $9.4 million ಇದೆ,
ಅದ್ಯಾವ್ದು ಹ್ಮ್ ಕೂಡ ಬರೀ ಅಫಿಲಿಯೇಟ್ ಇಂದ ಬಂದಿರಲ್ಲ, ಯಾರೋ ಬೈ ಮಾಡಿರ್ತಾರೆ, ಆರ್ಗ್ಯಾನಿಕ್ ಬೈಯರ್ಸ್ ಬಂದಿರ್ತಾರೆ. ಸಿಸ್ಟಮ್ ಹ್ಮ್ ಟ್ರೆಂಡಿಂಗ್ ಅಲ್ಲಿ ಈಗ ಪಾಲಿಗಾನ್ ಅಲ್ಲಿ ಬ್ಲಾಕ್ ಚೈನ್ ಅಲ್ಲಿ ಫಸ್ಟ್ ಟ್ರೆಂಡಿಂಗ್ ಕಾಯಿನ್ ಇದೆ ಅಂತಂದಾಗ ಆಬ್ವಿಯಸ್ಲಿ ಅದನ್ನ ಬೈಯರ್ಸ್ ಬಂದೇ ಬರ್ತಾರೆ. ಸೊ ಹ್ಮ್ ಸುಮಾರು ಜನ ಹೊರಗಡೆಯಿಂದ ಟ್ರೇಡ್ ಮಾಡಿರ್ತಾರೆ. ಸೊ ಅದ್ರದ್ದು ಬೆನಿಫಿಟ್ ನಾವು ಆಸ್ ಅ ಕಮ್ಯುನಿಟಿ ಹೋಲ್ಡರ್ಸ್ ಕಮ್ಯುನಿಟಿ ಬೆನಿಫಿಟ್ ನಾವು ತಗೋಬಹುದು. ಓಕೆ, ಸೊ ಹ್ಮ್ ಹ್ಮ್ ನೋಡ್ತಾ ಇದ್ರ ಬೈಸ್ 6,000 ಬೈಯಿಂಗು, ಸೊ ಸೆಲ್ಸ್ ಇವೊಂದು 1,60,000 ಸೆಲ್ಸ್ ಆಗಿದ್ರು ಕೂಡ ಟೋಕನ್ ಯಾವ ತರ. ಸೊ ಮಾರ್ಕೆಟ್ ಕ್ಯಾಪ್ ಬಂದು 1.35 ಬಿಲಿಯನ್ ಟೋಟಲ್ ಇದ್ರದ್ದು ಟ್ರಾನ್ಸಾಕ್ಷನ್ ಇಲ್ಲಿ ತನಕ ಅರೌಂಡ್ ಅಬೌಟ್ ಮೋರ್ ದನ್ 10,000 CR ಇನ್ ಟರ್ಮ್ಸ್ ಆಫ್ INR ಹೇಳೋದಾದ್ರೆ. ಇವತ್ತಿನ ಲಿಕ್ವಿಡಿಟಿ ಬಂದು 150 ಮಿಲಿಯನ್ ಸರ್, ಮೋರ್ ದನ್ ಅದು 1,500 CR ಆಗುತ್ತೆ ಈ ಲಿಕ್ವಿಡಿಟಿ. ಅಂದ್ರೆ ಕಮ್ಯುನಿಟಿಯಲ್ಲಿ ಇವತ್ತೇ ವಿಡ್ರಾಲ್ ಬೇಕು ಅಂದ್ರೆ 1,500 ಕೋಟಿ ತನಕ ಇಮಿಡಿಯೇಟ್ಲಿ ಯಾರು ಬೇಕಾರ ಸ್ವಾಪ್ ಮಾಡ್ಬೋದು, ಎಷ್ಟರ ಅಮೌಂಟ್ ಇರ್ಲಿ. ಓಕೆ, ಹ್ಮ್ ಸೊ ಇದ್ರದ್ದು ಎಲ್ಲಾ ಟ್ರಾನ್ಸಾಕ್ಷನ್ಸ್ ಎಲ್ಲ ಕೂಡ ಚೆಕ್ ಮಾಡ್ಬೋದು. ಸೊ ಇದು ಡೈಯಲ್ಲಿ ಟಾಪ್ ಟ್ರೆಂಡಿಂಗ್ ಕಾಯಿನ್ ಇದೆ, ಮತ್ತೆ ಸರ್ಟಿಕ್ ಅಲ್ಲಿ ವೆರಿಫೈಡ್ ಕೂಡ ಇದೆ, ಸರ್ಟಿಕ್ ಆರ್ಮೋರ್ ಅಲ್ಲಿ. ಸೊ ಹ್ಮ್ ಸೊ ಈ ತರ ಆಲ್ರೆಡಿ ಮೋರ್ ದ್ಯಾನ್ ನಿಯರ್ ಅಬೌಟ್ 1 year ಸಸ್ಟೈನಬಿಲಿಟಿ ತಗೊಂಡಿದೆ ಸರ್. ಸೊ ಹ್ಮ್ ರೈಟ್ ಟೈಮ್ ಟು ಎಂಟ್ರಿ. ಯಾವ್ದು ಇಲ್ಲಿ ನಮಗೆ ಅಂದ್ರೆ ಯಾವ್ದು ಇನ್ವೆಸ್ಟರ್ ಬೇಸ್ ಅಲ್ಲಿ ಯಾವ್ದು ರಿಸ್ಕ್ ಇಲ್ಲ, ಯಾಕಂದ್ರೆ ಅವ್ರು ಇಲ್ಲಿ ರಿವಾರ್ಡ್ ಪೂಲ್ ಶೇರ್ ಆಗ್ತಿದೆಯಲ್ಲ ಸರ್ ಸ್ಕ್ರೀನು. ಹ್ಮ್ ಆಗ್ತಾ ಇದೆ ಈಗ. ಓಕೆ, ಸೊ ಇಲ್ಲಿ ಆ 4% ನ 3 types ಡಿವೈಡ್ ಮಾಡಿದ್ದಾರೆ. ಅವರ್ಲಿ ಹ್ಮ್ ಪ್ರೈಸ್ ಅಂತ ಹೋಗುತ್ತೆ, ವೀಕ್ಲಿ ರ್ಯಾಂಕಿಂಗ್ಸ್ ಅಂತ ಹೋಗುತ್ತೆ, ಮಂತ್ಲಿ ಹ್ಮ್ ರ್ಯಾಂಕಿಂಗಿಗೆ. ಹ್ಮ್ 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 ಸೊ ನೋಡಿ, ಲಾಟ್ರಿ ಡ್ರಾ ನಂಬರ್ ಇವತ್ತು ಯಾವಾಗಿದು ರೈಸ್ ಆಗಿದೆ, 5/17 ಅಂದ್ರೆ ಇವತ್ತು ಕ್ಲೋಸ್ ಆಗಿದೆ. ಇದು 683 ಸೀಕ್ವೆನ್ಸ್. ಎಷ್ಟನೇ ಲಾಟ್ರಿ ಅಂದ್ರೆ ಅರೌಂಡ್ ಅಬೌಟ್ ಇದು ರೌಂಡ್ ಬಂದು ಇವತ್ತು 683 ರೌಂಡ್ ಇದು. ಓಕೆ, ಇವತ್ತು ಟಾಪ್ 3 ಪೀಪಲ್ಗೆ, ಟಾಪ್ 30 ಪೀಪಲ್ಗೆ ನೋಡಿ, ಯಾರ್ಯಾರು 100 ಬೈ ಮಾಡಿದ್ರು ಅವರಿಗೆ ಒಬ್ರಿಗೆ 3,000 ಹೋಗಿದೆ, 2,000, 2,000, 2,000, 1,600, 600, 400. ಸೊ ಈ ತರ ಅವರ್ಲಿ ಇದು ವೀಕ್ಲಿ ಇದು. ಸೊ ಈ ತರ ಮಂತ್ಲಿ ಹೈಯೆಸ್ಟ್ ಬೈಯಿಂಗ್ ಯಾರು ಮಾಡಿದ್ದಾರೆ, ಇಲ್ಲಿ ಟೋಟಲ್ ಕಲೆಕ್ಟ್ ಆಗ್ಬೇಕು ಇಷ್ಟೊಂದು ಕಂಡೀಷನ್ ಇಟ್ಟಿದ್ದಾನೆ. ಟೋಟಲ್ ಇಷ್ಟು ವ್ಯಾಲ್ಯೂಮ್ 2% ಏನಿದೆ, ಆ 2% 2 lakh ತನಕ ಕಲೆಕ್ಟ್ ಆಗೋ ತನಕ ಇಲ್ಲಿ ಅದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಒನ್ಸ್ ಇಟ್ಸ್ 2 lakh ಸಮಥಿಂಗ್ ಡನ್ ಆದ ತಕ್ಷಣ ಸರ್ ಅದು ಕೊಟ್ಬಿಡುತ್ತೆ. ನೋಡಿ, ಲಾಸ್ಟ್ ಮಂತ್ ಇದ್ದು ನಾನು ನೋಡಿದ್ದೆ, ಇದು 4/30 ಎತ್ತಿಗೆ ಕ್ಲೋಸ್ ಆಗಿದೆ ಮಂತ್ಲಿ. ಒಬ್ಬ ಪರ್ಸನ್ಗೆ $1,36,800 ಹೋಗಿದೆ. ಓಕೆ ಓಕೆ. ನೀವು ಆ ಆಕ್ಷನ್ ನಿಮ್ಗೆ ಯಾವಾಗ್ಲಾರು ಬಂದಿತ್ತ ಸರ್? ನಿಮ್ಗೆ ಯಾವಾಗ್ಲಾರು ಬಂದಿತ್ತ? ಇಲ್ಲ ಸರ್, ನಮ್ಮ ಅಪ್ಲೈನ್ ಟೀಮಿಗೆ ಒಬ್ರಿಗೆ 3,000 ಬಂದಿದೆ, ಇನ್ನೊಬ್ರಿಗೆ 300, 400 ಈ ತರ ಬಂದಿದೆ. ದೊಡ್ಡ ಅಮೌಂಟ್ ಯಾರು ಅಂದ್ರೆ ನಮ್ಮ ನಿಯರ್ ಬೈ ಇದ್ರು ಇನ್ನು $1 lakh, $2 lakh ಇನ್ನು ಟೋಕನ್ ಯಾರು ಬೈ ಮಾಡಿಲ್ಲ. ಅಷ್ಟು ಬೈ ಮಾಡಿದ್ರೆ ಅಲ್ಲಿ ಎಂಟ್ರಿ ಆಗ್ತಿರ, ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ಆ ಮಂತ್ ಅಲ್ಲಿ ಟಾಪ್ ಸ್ಟೇಕಿಂಗ್ ಆಗಿರ್ಬೇಕು. ಓಕೆ ಓಕೆ. ಈ ತರ ಬೋನಸ್ ಕೊಡ್ತಾ ಹೋಗ್ತಾನೆ. ಓಕೆ, ಇದಕ್ಕಿಂತ ನಮಗೆ ಏನ್ 100 ಇದಾಗುತ್ತೆ, ಸೊ ಅದ್ರದ್ದು ಬರ್ತಕ್ಕಂತ ಚಾನ್ಸಸ್ ತುಂಬಾ ಇದೆ. ಎಷ್ಟು ಬೇಗ ಯೂಸರ್ಸ್ ಬರ್ತಾರೆ ಅಷ್ಟು ಬೇಗ ಇದು ರೌಂಡ್ ಕ್ಲಿಯರ್ ಆಗುತ್ತೆ. ಅದು ಎವ್ರಿ ಅವರ್ ಕೂಡ ಆಗ್ಬೋದು. ಅದೇ ಪರ್ಸೆಂಟ್ ಅಷ್ಟು ವಾಲ್ಯೂಮ್ ಆಗಿದ್ ಕೂಡಲೇ ಅದು ನೆಕ್ಸ್ಟ್ ಡ್ರಾಗ್ ಹೋಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ತಗೊಂಡ್ಬಿಡುತ್ತೆ. ನೋಡಿ, ಒಂದ್ ಅರ್ಥ ಮಾಡ್ಕೊಳ್ಳಿ ಸರ್, ಇಷ್ಟೆಲ್ಲಾ ಪೇಮೆಂಟ್ ಇಟ್ಟು ಇಷ್ಟೆಲ್ಲಾ ಔಟ್ಪುಟ್ ಹೋಗ್ತಾ ಇದ್ರು ಕೂಡ ಸಿಸ್ಟಮ್ ಸ್ಟಾಗ್ನೆಂಟ್ ಆಗಿ ಟೋಕನ್ ಸ್ಟೆಬಿಲಿಟಿ ತಗೊಂಡಿದೆ ಅಂಡ್ ದೆನ್ ಲಿಕ್ವಿಡಿಟಿ ಇದೆ ಅಂದ್ರೆ ಅದರ ಅರ್ಥ ಸಿಸ್ಟಮ್ಗೆ ಎಷ್ಟು ಔಟ್ಪುಟ್ ಹೋಗ್ತಾ ಇದೆ ಅದರದ್ದು 10 times ಇನ್ಪುಟ್ ಕೂಡ ಬರ್ತಾ ಇದೆ. ಓಕೆ ಓಕೆ. ಸೊ ಈ ತರ ಟ್ರಾನ್ಸ್ಪರೆಂಟ್ ಇಷ್ಟು ವ್ಯಾಲ್ಯೂಮ್ ದೊಡ್ಡ ಲಿಕ್ವಿಡಿಟಿ ಸದ್ಯ ಯಾವುದೇ ಪ್ರಾಜೆಕ್ಟ್ ಅಲ್ಲೂ ನಾವು ನೋಡಿಲ್ಲ. ಸೊ ಇದನ್ನ ಲಾಂಗ್ ಟರ್ಮ್ ಅಲ್ಲಿ ನಾವ್ ಎಕ್ಸ್ಪೆಕ್ಟ್ ಮಾಡಿ ಒಂದ್ $50,000 3 ಲೆಗ್ ಇಂದ ಮಾಡಿದ್ದೆ ಆಯ್ತು ಅಂದ್ರೆ ಸರ್ 100% ಆ 50,000 ರೀಚ್ ಆದ್ಮೇಲೆ 1.5 ಲಕ್ಷ, 3 ಲಕ್ಷ, 1 ಮಿಲಿಯನ್ ಅದು ಆಟೋಮೆಟಿಕ್ಲಿ ಹೋಗುತ್ತೆ. 50,000 ಮಾಡೋದೇ ಕಷ್ಟ. ಮಾಡಿರ್ತಾರೆ ನೋಡ್ರಿ. ಹೌದೌದು.
ಹಾ ಅದೇ ಏನ ಇದಿದೆಯಲ್ಲ ಸರ್, ಗಾದೆನೇ ಇದೆಯಲ್ಲ, 1 ಕೋಟಿ ಮಾಡೋರ್ಗು ನೀವು ಕಷ್ಟಪಡಿ, ಆಮೇಲೆ ಅದು ಕೋಟಿ ಕೋಟಿ ದುಡಿತಾ ಹೋಗುತ್ತೆ ಅಂತ. 100% ಸರ್, ಹೌದು. ನೋಡಿ, ಹ್ಮ್ ಇಂಡಿಯಾದಲ್ಲಿ ಆ ಪರ್ಸನ್ ಒಬ್ರು ಶುರು ಮಾಡಿದ್ರು, ಹ್ಮ್ ಏನು ಹಿಂಗೆ ನೆಗ್ಲೆಕ್ಟ್ ಅಲ್ಲಿ ಶುರು ಮಾಡಿದ್ದು ಸರ್. 3 months ಏನು ಮಾಡಿಲ್ಲ. ಹ್ಮ್ ಯಾ ನೆಟ್ವರ್ಕರ್ ಅಲ್ಲ, ಅವ್ರು ಸರ್ಜನ್, ಯಾವ್ದೋ ಸರ್ಜನ್. ಹ್ಮ್ ಓಕೆ, ಆ ಪರ್ಸನ್ ಹಿಂಗೆ ಯಾರಿಗೋ ರೆಫರ್ ಮಾಡಿ ಶುರು ಹ್ಮ್ ಮಾಡಿದ್ದು. ಈಗ ಡೈಲಿ ಒಂದು 15 to 20 lakhs ಇದೆ ಡೈಲಿ. ಅಬ್ಬಬ್ಬ. ಹ್ಮ್ ಬಟ್ ಇದೆ, ಏನ್- ನಮಗೆ ಇದು ಪ್ಲಸ್ ಪಾಯಿಂಟ್. ಯಾಕೆ ಅಂದ್ರೆ ಸರ್, ಯಾವುದೇ ನೆಟ್ವರ್ಕ್ ಕಂಪ್ನಿ ತರ ಒಂದೇ ಸಲ ಔಟ್ಪುಟ್ ಇಲ್ಲ, ಡಿಸ್ಟ್ರಿಬ್ಯೂಷನ್ ಇಲ್ಲ, ಹ್ಮ್ ಬ್ಯಾಲೆನ್ಸ್ ಪ್ಲಾನ್ ಇದೆ, ಹ್ಮ್ ಹ್ಮ್ ಒಂದು ಟ್ರಸ್ಟೆಡ್. ಸರಿ, ನಂದೀಗ ಒಂದು ಐಡಿ ಆಕ್ಟಿವೇಟ್ ಮಾಡ್ಬೋದು ಸರ್ ಈಗ? ಡನ್ ಡನ್. ನಾನು ನಿಮಗೆ ಹೋಸ್ಟ್ ಮಾಡ್ತೀನಿ. ಹ್ಮ್ ಭವತ್ರಾವ್ ಬಂದಿಲ್ಲ.